ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರುಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖ ಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಃ ಪರಿಪಪ್ರಚ್ಛ ವಾಲ್ಮೀಕಿಂ ಮುನಿಪುಂಗವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಲ್ಮೀಕಿ ರಾಮಾಯಣ ಒಂದು ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಜೀವಾಳ ಅಂತಂದರೆ ತಪ್ಪಾಗಲ್ಲ. ಪ್ರಮಾಣಗಳು ಯಾವುವು ಅಂತ ಸಂಗ್ರಹ ಮಾಡುವಾಗ 4 ವೇದಗಳು, ಇತಿಹಾಸದಲ್ಲಿ ಮಹಾಭಾರತ ಮತ್ತು ರಾಮಾಯಣ, ಆಮೇಲೆ ಪ್ರಮಾಣಗಳು ಅಂತ ಹೀಗೆ ಅತ್ಯಂತ ಪ್ರಧಾನವಾದ ನಮ್ಮ ಈ ಸಂಸ್ಕೃತಿಯ, ಸಮಗ್ರ ಭಾರತೀಯ ಸಂಸ್ಕೃತಿಯ, ಅದಕ್ಕೆ ಈಗ ಏನೇನೋ ಕರೆಯೋಕ್ಕೆ ಹೆಸರಿಡಕ್ಕೆ ಒದ್ದಾಡ್ತಾ ಇದ್ದಾರೆ. ಅದು ಹಿಂದೂ ಸಂಸ್ಕೃತಿ ಅಂತಾರೆ, ಸನಾತನ ಸಂಸ್ಕೃತಿ ಅಂತಂತಾರೆ, ಸನಾತನ ಧರ್ಮ ಅಂತಾರೆ. ಇಷ್ಟೆಲ್ಲ ಕಷ್ಟಪಡೋದು ಬೇಡವೇ ಬೇಡ. ಭಾರತೀಯ ಸಂಸ್ಕೃತಿ ಅಂತಂದರೆ ಸಾಕು. ಆ ಭಾರತ ಅನ್ನುವ ಹೆಸರೇ ಅದು ಈ ಪ್ರಮಾಣಗಳ ಹಿನ್ನೆಲೆಯಲ್ಲಿ ಬಂದಿತ್ತು. ಆ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರವನ್ನು ವಹಿಸಿದ್ದು. ಆ ಸಂಸ್ಕೃತಿಗೆ ಮೂಲಭೂತವಾದದ್ದೇ ಈ ಪ್ರಮಾಣಗಳು. ಈ ದೇಶಕ್ಕೆ ಬಂದಿದ್ದಂತಹ ಒಬ್ಬ ವಿದೇಶೀಯ ಮತಾಂತರ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಂತೆ. ಎಷ್ಟೋ ಪ್ರಯತ್ನ, ಎಷ್ಟೋ ವರ್ಷಗಳಿಂದ ದಾಳಿಗಳು ನಡೆದು ಹೋಗಿದ್ದಾವೆ ಇಲ್ಲಿ. ಅವನಿಲ್ಲೆಲ್ಲ ತುಂಬ ವರ್ಷದ ತನಕ ದುಡ್ಡಿನ ಆಮಿಷವನ್ನು ತೋರಿಸಿ, ಬೇರೆ ಬೇರೆ ತರಹದ ಆಮಿಷಗಳು ಅಥವಾ ಬೆದರಿಕೆಗಳು, ಏನೇನೋ ಪ್ರಯತ್ನ ಮಾಡಿ ಇಲ್ಲಿಯ ಜನತೆಯನ್ನು ಬದಲಾವಣೆ ಮಾಡುತ್ತೇನೆ ಅಂತ ಪ್ರಯತ್ನ ಮಾಡಿದ. ಎಷ್ಟೋ ವರ್ಷಗಳ ತನಕ ನಡೆದವು, ಅನೇಕ ದಶಕಗಳು ನಡೆದುವಂತೆ. ಆಮೇಲೆ ಕಡೆಗೆ ಪತ್ರ ಬರೀತಾನೆ. ಆ ಪತ್ರ ಸಿಕ್ಕಿಲ್ಲ, ಆ ಪತ್ರದ ಕಾರ್ಬನ್ ಕಾಪಿ ಸಿಕ್ಕಿದೆ. ಹಿಂದೆಲ್ಲ ಹಾಗೇನೆ ಒಂದು ಕೆಳಗಡೆ ಕಾರ್ಬನ್ ಪೇಪರ್ ಇಟ್ಕೊಂಡು ಬರೆದು ಪ್ರಧಾನ ಕಳಿಸಿರೋರು ಕಾರ್ಬನ್ ಕಾಪಿ ಒಂದು ಇಲ್ಲಿ ಉಳ್ಕೊಳ್ಳೋದು. ಆ ಪತ್ರ ಸಿಕ್ಕಿದೆ. ಬಹಳ ವಿಚಿತ್ರವಾದ ಮಾತಾಡ್ತಾನಾತ. ಇಲ್ಲಿರುವ ಜನ ಮೂರ್ಖರು, ನಾವು ಎಷ್ಟೋ ದೇಶಗಳನ್ನೆಲ್ಲ ಬದಲಾವಣೆ ಮಾಡಿದ್ದೇವೆ, ಇಲ್ಲಿಯ ಜನರನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಕಾರಣ ಕೆಲವು ಗೊಡ್ಡು ಕಥೆಗಳನ್ನು ನಂಬಿ ಕೂತಿದ್ದಾರೆ, ಇವರನ್ನ ಬದಲಾವಣೆ ಮಾಡಲಿಕ್ಕಾಗಲ್ಲ. ಯಾವ ಗೊಡ್ಡು ಕಥೆ ಅಂತ ಕೇಳಿದಾಗ ಈ 2 ಕಥೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಇದಾದ ಮೇಲೆ ಇಲ್ಲಿಗೆ ನಿಲ್ಲಿಲ್ಲ. ಇದಾದ ಮೇಲೆ ಮತ್ತೆ ಆಕ್ರಮಣಕಾರಿ ಮನೋಭಾವನೆ ಇರುವ ಬ್ರಿಟಿಷರು ಮಾಡಿದ್ದೇನು ಕೆಲಸ? ಪಠ್ಯಪುಸ್ತಕಗಳಿಂದಾಗಿ ರಾಮಾಯಣ ಮಹಾಭಾರತದ ತುಂಡುಗಳನ್ನು ಕಿತ್ತಾಕಿದ್ರು. ಇದ್ದಿದ್ದೇ ಅಷ್ಟು ತುಂಡು, ನೀತಿಕಥೆ ಅಂತ ಬರೋದು. ಹಿಂದೆಲ್ಲ ಕಥೆಗಳು ಮುದ್ರಣ ಮಾಡೋದು, ಪುಸ್ತಕಗಳು ಮುದ್ರಣ ಆಗ್ತಾ ಇತ್ತು, ನೀತಿಕಥೆಗಳು ಅಂತ. ಇವಾಗ ನೀತಿಕಥೆಗಳನ್ನು ಹೇಳಿದ್ರೆ ಅನೈತಿಕವಾಗಿ ಬದುಕೋದು ಹೇಗೆ? ಎಲ್ಲ ಕಡೆಯಲ್ಲೂ ಕೂಡ MBA ಅಂತ ಕಲಿಸ್ಕೊಡ್ತಾರಲ್ಲ, ಏನದು ಮ್ಯಾನೇಜ್ಮೆಂಟು ಅಂತಂದರೆ ಜನಗಳ ತಲೆಗೆ ಟೊಪ್ಪಿಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡೋದು, ಬೇರೆ ಇನ್ನೇನು ಅಲ್ಲ. ಮೋಸ ಮಾಡೋದನ್ನೇ ಹೇಳ್ಕೊಡೋದೆ. ಆ ಮೋಸ ಮಾಡೋದಕ್ಕೆ ಅತ್ಯಂತ ವಿರೋಧಿಯಾದಂತಹ ವ್ಯಾಖ್ಯಾನ ಅದು ರಾಮಾಯಣ ಮತ್ತು ಮಹಾಭಾರತಗಳಲ್ಲಿದೆ.
ಅದನ್ನು ಎಲ್ಲಿ ತನಕ ಜನರಿಂದ ನಾವು ದೂರ ಇಡೋಲ್ಲ, ಅಲ್ಲಿ ತನಕ ಯಾವುದೇ ಮೋಸಗಳು ನಡೆಯೋಲ್ಲ. ಅದಕ್ಕೆ ಅವ್ರು ಮಾಡಿದ ಕೆಲಸ ಏನು ಅಂತಂದರೆ, ಈ ಗ್ರಂಥಗಳು, ಈ ವಿಚಾರಧಾರೆ ಯಾವ ಭಾರತೀಯರ ಕಿವಿಯ ಹತ್ತಿರ ಬರಬಾರದು. ಅದಕ್ಕೇನು ಬೇಕೋ ಅಷ್ಟು ವ್ಯವಸ್ಥಿತವಾದ ಕ್ರಮದಲ್ಲಿ ಪಠ್ಯಪುಸ್ತಕಗಳನ್ನು ನಿರ್ಮಾಣ ಮಾಡಿದರು. ಬೆಳಗ್ಗೆಯಿಂದ ರಾತ್ರಿ ತನಕ, ಬೆಳಗ್ಗೆ ಎದ್ದಾಗಿಂದ ಮಗು ರಾತ್ರಿ ಮಲಗೋ ತನಕ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡಬಾರ್ದು. ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಟ್ರು. ಬೆಳಗ್ಗೆ ಒಂದು ಟ್ಯೂಷನ್ನು, ಮಧ್ಯಾಹ್ನ ಇಡೀ ಶಾಲೆಗೆ, ಆಮೇಲೆ ಮತ್ತೆ ಸಾಯಂಕಾಲ ಒಂದು ಟ್ಯೂಷನ್ನು. ಮಾರ್ಕ್ಸ್ ಮಿಷನ್ ಮಾಡಿಟ್ರು. ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಅದೇ ಬರಬೇಕು, ಇದೇ ಬರಬೇಕು. ಅಷ್ಟೆಲ್ಲ ಕಲ್ತಿರುವ ಹುಡುಗ ಹುಡುಗಿ ಬಹಳ ದೊಡ್ಡ ಎಲೆಕ್ಟ್ರಿಕ್ ಇಂಜಿನಿಯರ್ಗಳಿರ್ತಾರೆ. ನೀವು ಅವ್ರನ್ನ ಕೇಳ್ರಿ, ಒಂದು ಸ್ವಿಚ್ ಬದಲಾವಣೆ ಮಾಡಿಕೊಡು ಅಂತ, ಬರೋಲ್ಲ. ಇಲ್ಲ, ನಮ್ಮ ಪರಿಚಯ ಇರೋರಿದ್ದಾರೆ, ಅವ್ರನ್ನ ಕಲಿಸ್ತೀನಿ ಅಂತಾನೆ, ತನಗೆ ಬರೋಲ್ಲ. ಅಂದರೆ ಇದರಿಂದಾಗಿ ನೈಜ ಜ್ಞಾನ, ಪ್ರಾಕ್ಟಿಕಲ್ ಆಗಿರುವ ತಿಳುವಳಿಕೆ, ನಾಲೆಜ್ ಇದೆ, ಬರ್ತಾ ಇಲ್ಲ. ಒಂದು ರೀತಿಯಲ್ಲೇ ನಮ್ಮ ಬುದ್ಧಿಯನ್ನು ಮತ್ತೊಬ್ಬರು ಆಕ್ರಮಣ ಮಾಡಿ ಹೊರಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಸಂಸ್ಕೃತಿಯನ್ನು ನಾವು ಬಿಟ್ಟಿದ್ದು. ನಮ್ಮ ಆಚರಣೆ, ಅದರ ಹಿನ್ನೆಲೆಯನ್ನು ತಿಳಿಸುವಂತಹ ಗ್ರಂಥಗಳು, ಇವುಗಳನ್ನು ಯಾವತ್ತು ದೂರ ಮಾಡಿಕೊಂಡ್ವಿ. ಇದನ್ನು ತಿಳಿಸಿಕೊಡುವವರನ್ನು ನಾನಾ ರೀತಿಯಲ್ಲಿ ಹೀಯಾಳಿಸಲಿಕ್ಕೆ ಶುರು ಮಾಡಿದ್ವಿ. ಅವತ್ತು ಎಲ್ಲ ದುರಂತಗಳು ನಮ್ಮನ್ನು ಆವರಿಸಲಿಕ್ಕೆ ಶುರು ಮಾಡಿದ್ವಿ. ಯಾವುದ್ಯಾವುದೋ ದೇಶದವರಿಗೆ ನಾವು ಇವತ್ತು ಅಡಿಯಾಳುಗಳಾಗಿ ಬದುಕಬೇಕಾಗಿದೆ. ಇಷ್ಟಾದರೂ ಪೂರ್ಣ ಮಟ್ಟದಲ್ಲಿ ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕಾಗಿಲ್ಲ. ಎಷ್ಟೋ ಜನ ಯುದ್ಧಾದಿಗಳನ್ನು ಮಾಡಿಕೊಂಡು ಬೆಲೆ ಏರಿಸಿ ಬೇಕಾದ್ದಾಗಿ ಒದ್ದಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ಆರಾಮವಾಗೇ ಇದ್ದೇವೆ. ಎಲ್ಲೋ ಮೂಲೆಯಲ್ಲಿ ಒಂದು ಕಡೆಯಲ್ಲಿ ಈ ಗ್ರಂಥದ ಸುವಾಸನೆ ಹಾಗೆ ಇದೆ. ಅಷ್ಟು ಮಹತ್ವಪೂರ್ಣವಾದದ್ದು ಸಾಮಾನ್ಯ ಅಲ್ಲ. ಅಂತಹದ್ದು ರಾಮಾಯಣ ಮತ್ತು ಮಹಾಭಾರತಗಳು. ಅಲ್ಲಿಯ ಪ್ರತಿಯೊಂದು ವಿಚಾರಧಾರೆಯೂ ಹಾಗೆ ಇದೆ. ಅದು ಇದೇ ಭಾಗ ಕೇಳಬೇಕು, ಈ ಭಾಗ ಬಿಡಬೇಕು ಅಂತಿಲ್ಲ. ಯುದ್ಧಕಾಂಡವೂ ಕೂಡ ಅದ್ಭುತವಾದ ಸ್ವಾರಸ್ಯಗಳ ರಸದೌತಣ. ಈ ಜೇನುತುಪ್ಪದ ಗಡಿಗೆಗೆ ನೀವು ಯಾವ ಭಾಗದಲ್ಲಿ ಬೇಕಾದ್ರೂ ಕೈ ಎತ್ತಿ ಬಾಯಿಗಿಡ್ರಿ, ಅದು ಅದೇ ರುಚಿನೇ. ಹಾಗೆ ರಾಮಾಯಣದ ಯಾವ ಭಾಗವನ್ನು ಶ್ರವಣ ಮಾಡಿದರೂ ಅತ್ಯದ್ಭುತವಾದ, ರೋಚಕವಾದ ತತ್ವಜ್ಞಾನದ ಖನಿಯೇ ಅದು. ಅದರಲ್ಲೂ ಕೇಳೋಷ್ಟೇ ಇಲ್ಲ. ಪ್ರಸಕ್ತದಲ್ಲಿ ನಡೀತಾ ಇರುವಂತಹ ಭಾಗ ಸುಂದರಕಾಂಡ. ವಾಲ್ಮೀಕಿ ಋಷಿಗಳು ಇದನ್ನು ಕರೆದಿದ್ದು ಸುಂದರ ಅಂತ. ಅದು ವಾಲ್ಮೀಕಿ ಋಷಿಗಳೇ ಅಲ್ಲ, ಅವರಿಗೆ ಉಪದೇಶ ಮಾಡಿದವರು ನಾರದರು. ನಾರದರು ಉಪದೇಶ ಮಾಡಬೇಕಾದಾಗ ಈ ಭಾಗಕ್ಕೆ ಸುಂದರ ಅಂತಲೇ ಕರೆದಿದ್ದಾರೆ. ಮೊದಲನೇ ಕಾಂಡಕ್ಕೆ ಬಾಲಕಾಂಡ ಅಂತ ಕರೆದು, ಕೆಲವರೆಲ್ಲ ತಪ್ಪು ತಿಳಿದ್ರು ಅದನ್ನು. ಅಲ್ಲಿ ಬಾಲ್ಯದ ಚಿತ್ರಣ ಇದೆ, ರಾಮ ಲಕ್ಷ್ಮಣ ಮುಂತಾದವರ ಬಾಲ್ಯದ ಚಿತ್ರಣ ಇದೆ ಅಂತ. ನೀವು ಅಲ್ಲಿರೋ ಎಷ್ಟೋ ಸರ್ಗಗಳಲ್ಲಿ ಕೆಲವು ಪದ್ಯ ಅಷ್ಟೇ ಇದೆ ಬಾಲ್ಯದ ಚಿತ್ರಣ. ಹೆಚ್ಚಿನ ಕೃಷ್ಣಾವತಾರದಂತೆ ಬಾಲ್ಯದ ಚಿತ್ರಣವೂ ಇಲ್ಲ. ಅದು ಬಾಲ್ಯದ ಚಿತ್ರಣ ಮಾಡಿದ್ದಕ್ಕೆ ಬಾಲಕಾಂಡ ಅಲ್ಲ, ಬಲದ ಚಿತ್ರಣ ಮಾಡಿದ್ದಕ್ಕೆ ಅದು ಬಾಲಕಾಂಡ. ಬಲ ಸಂಬಂಧಿ ಬಾಲಂ. ರಾಮದೇವರು ಯಾರು, ಯಾಕೆ ಅವತಾರ ಮಾಡಿ ಬಂದ, ಆತನನ್ನು ಎಳೆಯ ವಯಸ್ಸಿನಲ್ಲೇ ವಿಶ್ವಾಮಿತ್ರ ಋಷಿಗಳು ಇವರಿಬ್ಬರನ್ನೇ ಬೇಕು ಅಂತ ಯಾಕೆ ಕರ್ಕೊಂಡು ಹೋದರು, ಅಲ್ಲಿ ಯಾವ ಬಲ ಪ್ರದರ್ಶನ ಆಯಿತು, ಅದರ ಉಪಯೋಗವನ್ನು ಯಾರ್ಯಾರು ಪಡೆದರು, ಅದು ಅಹಲ್ಯಾದೇವಿ ಇರಬಹುದು, ಋಷಿಮುನಿಗಳಿರಬಹುದು, ಜನಕರಾಜ ಇರಬಹುದು. ರುದ್ರದೇವರ ಬಿಲ್ಲನ್ನು ಮುರಿದು ಪರಶುರಾಮ ದೇವರು ಕೊಟ್ಟಂತಹ ಬಿಲ್ಲನ್ನು, ವೈಷ್ಣವ ಧನಸ್ಸನ್ನು ಎದೆಯೇರಿಸಿದ್ದು, ಇದೆಲ್ಲ ಬಲದ ಚಿತ್ರಣ ಇದೆ. ಇದು ಮೊದಲನೇದು. ಇನ್ನು ಅಯೋಧ್ಯೆಯಲ್ಲಿ ಆತನ ಅದ್ಭುತವಾದ ವರ್ತನೆಯನ್ನು ಕಂಡು ಈತನೇ ಮುಂದಿನ ಅರಸು ಅಂತ ಆತನನ್ನು ಎಲ್ಲರೂ ಒಕ್ಕೋರಲಿನಿಂದ ಆರಿಸಿದರೂ ಒಬ್ಬ ಹೆಣ್ಣು ಅದನ್ನೆಲ್ಲ ಕೆಡಿಸಿಬಿಟ್ರು. ದುಷ್ಟಶಕ್ತಿಗಿರುವ ಸಾಮರ್ಥ್ಯ ಎಷ್ಟು ಅಂತ ಪ್ರದರ್ಶನ ಮಾಡಿದರು. ಅದು ಅಯೋಧ್ಯಾಕಾಂಡದಲ್ಲಿ ಅದನ್ನು ಚಿತ್ರಣ ಮಾಡಬಹುದು. ಕೆಲವನ್ನ ಯೋಧ ಅಥವಾ ಯುದ್ಧ ಅಂದರೆ ಗೊತ್ತಾಗುತ್ತೆ. ಯುದ್ಧ ಅಂತಂದರೆ ಕಾದಾಡಿ ಅದನ್ನು ಪಡ್ಕೊಳ್ಳೋದು. ಅದರಿಂದ ಪಡ್ಕೊಳ್ಳುವ ವಸ್ತುವನ್ನು ಯೋಧ್ಯ ಅಂತ ಕರೀತಾರೆ. ಕೆಲವು ವಸ್ತುಗಳನ್ನು ಜಗಳಾಡಿ ಪಡ್ಕೊಳ್ಳೋದಲ್ಲ, ಅದನ್ನು ಬೇರೆ ರೀತಿಯಲ್ಲೇ ಪಡ್ಕೊಳ್ಬೇಕು ಅನ್ನುವ
ನೆಡೆಯನ್ನು ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದು ರಾಮದೇವರು. ಅದು ಅಯೋಧ್ಯ. ರಾಮದೇವರಿಗೆ ವರ ಇತ್ತು, ಯಾರಿಗೆ ಕೈಕೇಯಿಗೆ ಕೊಟ್ಟ ವರ ಇತ್ತು. ಅದಕ್ಕೆ ದಶರಥ ಮಹಾರಾಜರ ಮನಸ್ಸು ಅದೇ ಆಗಿತ್ತು. ಅದಕ್ಕೆ ಕಾಡಿಗಟ್ಟಿದ್ರು. ಹೀಗೆಲ್ಲ ಏನೇನೋ ಅಲ್ಲಿ ವಿವರಣೆ ಕೇಳ್ತೇವೆ ನಾವು. ಅದನ್ನು ಕಾದಾಡೋಣ ಅಂತ ಲಕ್ಷ್ಮಣ. ನೀವು ಹೇಳಿದ ಮಾತ್ರಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮ ಬಗ್ಗೆ ನೀವೆಲ್ಲ ವರ ಕೊಟ್ಟರೆ ನಾವ್ಯಾಕೆ ಒಪ್ಕೊಳ್ಬೇಕು? ತಂದೆಯ ಜೊತೆ ಕಾದಾಡೋಣ. ಕೆಲವೇ ಕ್ಷಣದಲ್ಲಿ ದಶರಥ ಮಹಾರಾಜರು ಇದೇ ಮಾತನಾಡ್ತಾರೆ. ನೋಡಪ್ಪ, ನಾನೊಬ್ಬ ಕೆಟ್ಟ ತಂದೆ ಅಂತ ತಿಳ್ಕೋ ರಾಮಭದ್ರ, ನನ್ನನ್ನು ಕಾರಾಗೃಹದಲ್ಲ ಹಾಕು. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀನೇ ರಾಜ್ಯಭಾರವನ್ನು ನಡೆಸು, ಬಿಟ್ಟು ಹೋಗಬೇಡ ನನ್ನನ್ನು ಅವರು ಹೇಳಿದ್ದುಂಟು. ಅಂದರೆ ಹೀಗೆ ಏನಾರ ಮಾಡಿ ಯುದ್ಧ ಮಾಡಿ ಯಾರು ಗಲಾಟೆ ಮಾಡಿ ಯಾರು ಆ ಪದವಿ. ಇವತ್ತು ಹಾಗೇನೆ ನಮಗೆ ಇಂಥದ್ದೊಂದು ವಸ್ತು ಸಿಗಲಿಲ್ಲ ಅಂತಂದರೆ ಗಲಾಟೆ ಶುರುವಾಗುತ್ತೆ. ರಾಮದೇವರಂದಾದನ ಗಲಾಟೆಯಿಂದ ಪಡ್ಕೊಳ್ಳೋದಲ್ಲ, ಅದು ಯುದ್ಧ ಮಾಡಿ ಯೋಧ್ಯ ಅಲ್ಲ, ಅದು ಅಯೋಧ್ಯ. ಅದು ತಾನಾಗೇ ಬರುತ್ತೆ, ತಾನಾಗೇ ಬರುವ ಅರ್ಹತೆ ಇದ್ದವರಿಗೆ ತಾನಾಗೇ ಒಲಿದು ಬರುತ್ತೆ. ಅಲ್ಲಿ ತನಕ ಕಾಯಬೇಕಾಗಿದೆ. ಆ ಮನಸ್ಥಿತಿಯನ್ನು, ಆ ತಾಳ್ಮೆಯನ್ನು, ಅದಕ್ಕೆ ಬೇಕಾದ ಅರ್ಹತೆಯ ಸಂಪಾದನೆಯನ್ನು ತೋರಿಸಿಕೊಟ್ಟ ಅದ್ಭುತವಾದ ಕಾಂಡ ಎರಡನೇದು. ಇನ್ನಂತೂ ವನದಲ್ಲಿ ತಿರುಗಾಡ್ತಾ, ವನದಲ್ಲಿ ಹೋದಾಗ ಬೈಕೊಂಡು ಅಲ್ಲಿರೋರು ಬೈಕೊಂಡು ಅಲ್ಲಿರೋರ ಜೊತೆಯೆಲ್ಲ ಜಗಳ ಕಾದು ಹಾಗೆ ಮಾಡಲಿಲ್ಲ ರಾಮದೇವರು. ಅಲ್ಲಿದ್ದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಾ, ಅಲ್ಲಿದ್ದ ಶಾಪಗ್ರಸ್ತರು ಎಷ್ಟೋ ಜನ ಅಂಥವರನ್ನು ಉದ್ಧಾರ ಮಾಡ್ತಾ, ಗೊತ್ತಿಲ್ಲದೆ ತಪ್ಪು ಹೆಜ್ಜೆ ಇಡ್ತಾ ಇದ್ದ ಕುರಂಗಾಸುರ ಮುಂತಾದವರನ್ನೆಲ್ಲ ಉದ್ಧಾರ ಮಾಡಿ, ಕುರಂಗಾಸುರ ಅಂದರೆ ಕಾಗೆ, ಒಳಗಿದ್ದಂತಹ ಜಯಂತನನ್ನು ಉದ್ಧಾರ ಮಾಡಿದ, ಕುರಂಗಾಸುರನನ್ನು ಸಂಹಾರ ಮಾಡಿದ. ಹೀಗೆ ನಾನಾ ಕ್ರಮದಿಂದಾಗಿ ವನವನ್ನೇ ತನ್ನ ಆಲಯ ಮಾಡಿಕೊಂಡು ವನವನ್ನು ಉದ್ಧಾರ ಮಾಡುತ್ತಾ ನಡೆದದ್ದು ವನಕಾಂಡದಲ್ಲಿ ಕಾಣ್ತೇವೆ, ಅಥವಾ ಅರಣ್ಯಕಾಂಡ. ಅದು ಅದರಂತೆಯೇ ಮುಂದೆ ಕಿಷ್ಕಿಂಧ ಕಾಂಡದಲ್ಲಿ ರಾಮದೇವರನ್ನು ಯಾರು ಹಿಡಿತಾರೆ, ಯಾರು ಬಗ್ಗಿ ಅವನಲ್ಲಿ ಗೌರವಾದರಗಳನ್ನು ತೋರಿಸ್ತಾರೆ, ಅವರು ಮುಂದೆ ಬಹಳ ಚೆನ್ನಾಗಿ ಬದುಕ್ತಾರೆ. ಅದು ಇಲ್ಲದೇ ಇದ್ದವರು, ಶಟಗೊಂಡು ನಿಂತವರು ಹಾಳಾಗಿ ಹೋಗ್ತಾರೆ ಅಂತ ವಾಲಿ ಸುಗ್ರೀವರ ದೃಷ್ಟಾಂತದಿಂದ ನಿರೂಪಣೆ ಮಾಡಿಕೊಟ್ಟು. ಇದು ಯಾವುದೇ ಕಾಂಡಕ್ಕೂ ಸುಂದರ ಅಂತ ಹೆಸರಿಡಬಹುದಾಗಿತ್ತು, ಇದು ಯಾವುದಕ್ಕೂ ಹೆಸರಿಡಲಿಲ್ಲ. ಇಲ್ಲೆಲ್ಲ ನಾಯಕನ ಚಿತ್ರಣ ಇದೆ. ನಾಯಕ ಸುಂದರನೇ, ಆತನ ಚಿತ್ರಣ ಮಾಡಿದ ಯಾವ ಭಾಗಕ್ಕೂ ಕೂಡ ಸುಂದರ ಅಂತ ಹೆಸರಿಡಲಿಲ್ಲ. ಹೆಚ್ಚು ನಾಯಕನ ಪ್ರಸಕ್ತಿಯೇ ಇಲ್ಲದೆ ಇರುವಂತಹ ಒಂದು ಕಾಂಡಕ್ಕೆ ಸುಂದರ ಅಂತ ಹೆಸರಿಡ್ತಾರೆ. ಬಹಳ ಆಶ್ಚರ್ಯದಿಂದ ನಾವು ನೋಡಬೇಕಾದದ್ದು. ಸಾಧಾರಣ ಕಥೆಯನ್ನು ಯಾರಾನ ಹೇಳ್ತಾ ಇದ್ದರೆ ನಾವು ಕೇಳಿ ಬಿಟ್ಟು ಬಿಡ್ತೇವೆ. ನಮ್ಮಲ್ಲಿ ಸ್ವಭಾವ ಹಾಗೆ ಅಲ್ವಾ? ಮಾತಾಡ್ತಾ ಇರಬೇಕಾದ್ರೆ ಆಡು ಭಾಷೆ ಗಮನಿಸಿ ನೀವು, ಕೇಳಿ ಬಿಟ್ವಿ, ನೋಡಿ ಬಿಟ್ವಿ, ಅದು ನೋಡಿದಿರ, ನೋಡಿಬಿಟ್ವಿ, ಇದನ್ನು ಕೇಳಿ ಬಿಟ್ವಿ, ಇದನ್ನು ತಿಂದು ಬಿಟ್ವಿ, ಎಲ್ಲ ಬಿಟ್ಟು ಬಿಡ್ತೇವೆ. ನಾವು ಯಾವುದೂ ಹಿಡಿತಾ ಇಲ್ಲ. ಸ್ವಲ್ಪ ಹಿಡಿಬೇಕಾದದ್ದಿದೆ. ಹಿಡಿದಾಗ ಪ್ರಶ್ನೆ ಬರುತ್ತೆ, ಯಾಕೆ ಈ ರೀತಿ ಹೆಸರಿಟ್ಟಿದ್ದಾರೆ ಇಲ್ಲಿ? ಅದು ಒಂದು ಬಾರಿ ಎರಡು ಬಾರಿ ಅಲ್ಲ, ಅನೇಕ ಬಾರಿ. ಸ್ವಲ್ಪ ಅಲ್ಲೇ ಆಸಕ್ತಿಯನ್ನು ಹೆಚ್ಚಾಕಿ ನೋಡುವಾಗ ಅಲ್ಲಿ ಕುತೂಹಲ ಮೂಡುತ್ತೆ. ಇದನ್ನೇ ಮನನ ಅಂತ ಕರೀತಾರೆ. ಮನನ ಅಂತಂದರೆ ಇಷ್ಟೇ, ಯುಕ್ತಾಯುಕ್ತ ಚಿಂತೆ. ಸರಿನಾ ತಪ್ಪ, ಹೀಗ್ಯಾಕಾಯ್ತು, ಅದರ ಮೇಲೆ ಪ್ರಶ್ನೆಗಳು ಹೇಳ್ತಾರೆ. ಹಾಗೆ ನೋಡ್ತಾ ಹೊರಟಾಗ ವಾಸ್ತವಿಕವಾಗಿ ಈಗಾಗಲೇ ಅರ್ಧ ಭಾಗದ ತನಕ ವಾಲ್ಮೀಕಿ ರಾಮಾಯಣ ಕೇಳಿದ್ದೇನೆ, ಸುಂದರಕಾಂಡ. ಇಲ್ಲಿ ಶುರುವಾಗೋದು ಕಥೆ. ಒಬ್ಬ ಕಪಿಶ್ರೇಷ್ಠ, ಅತ್ಯಂತ ಬಲಿಷ್ಠನಾದ ಕಪಿ, ಮಹೇಂದ್ರ ಪರ್ವತದ ಮೇಲೆ ತನ್ನ ಶರೀರ ಗಾತ್ರವನ್ನು ಬೆಳೆಸಿ ಅಲ್ಲಿಂದ ಹಾರಿ ಸಮುದ್ರದಲ್ಲಿ ಬರುವ ಅಡ್ಯಾತಂಕಗಳನ್ನು ದಾಟಿ ಲಂಕಾಪಟ್ಟಣವನ್ನು ಸೇರಿ ಏನೂ ತಿಳುವಳಿಕೆಯೇ ಇಲ್ಲದೆ ಇದ್ದವನಂತೆ ರಾತ್ರಿ ಹೊತ್ತಿನಲ್ಲಿ ದುರವಸ್ಥೆಯಲ್ಲಿ ಬಿದ್ದಿದ್ದಂತಹ ರಕ್ಕಸರು ಇವರ ಮಧ್ಯದಲ್ಲಿ ಸೀತಾದೇವಿ ಇದ್ದಾಳ ಅಂತ ಹುಡುಕಿಕೊಂಡು ಹೋಗೋದು. ಇಲ್ಲಿ ಯಾವ ಸೌಂದರ್ಯ ಕಂಡಿತು? ಇದು ಯಾಕೆ ಸುಂದರ ಕಾಂಡ ಅಂತ ಕರೆದರು? ಮುಂದಂತೂ ಇನ್ನು ಮುಂದಿನ ಚಿತ್ರಣ ನಾವೇನು ಕೇಳ್ತೇವೆ, ಅಲ್ಲೆಲ್ಲೂ ಸೌಂದರ್ಯ ಇಲ್ಲ. ಮತ್ತಿನ್ನೇನು, ಸೀತಾದೇವಿಗೆ ಉಂಗುರವನ್ನು ಕೊಡೋದು, ಗೋಳಾಡ್ತಾ ತಾನೊಂದು ಅಭಿಜ್ಞಾನವನ್ನು, ಅಂದರೆ ಒಂದು ಗುರುತನ್ನು, ತನ್ನ ಚೂಡಾಮಣಿಯನ್ನು ಕೊಟ್ಟಿರೋದು. ಕೊಟ್ಟಿದ್ದನ್ನು ನಾ ತಲುಪಿಸ್ತೇನೆ ಅಂತ ವಿಶ್ವಾಸ ಕೊಟ್ಟು
ವನವನ್ನೆಲ್ಲ ಹಾಳು ಮಾಡೋದು ಒಂದು ಕಪಿಚೇಷ್ಟೆ. ವನ ಅಷ್ಟೇ ಅಲ್ಲ, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತ ಬಂದವರನ್ನೆಲ್ಲ ನಾಶ ಮಾಡಿತ್ತು. ಕಡೆಗೆ ಕಟ್ಟಿಸ್ಕೊಂಡು ಹೋಗಿ ಬಾಲಕ್ಕೆ ಬೆಂಕಿ ಹಚ್ಚಿಸಿಕೊಂಡು ಕಡೆಗೆ ಎಲ್ಲರ ಮೂತಿಗೂ ಹಿಡಿದು ಅಲ್ಲೂ ಲಂಕಾಪಟ್ಟಣವನ್ನು ಸುಟ್ಟು ಹೋಗಿದ್ದು. ಇಲ್ಲಿ ಎಲ್ಲಿದೆ ಸೌಂದರ್ಯ? ಸುಮ್ಮನೆ ಸುಂದರಕಾಂಡ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ನಾಯಕನ ಚಿತ್ರಣ ಇಲ್ಲ, ನಾಯಕಿಯ ಗೋಳಾಟದ ಚಿತ್ರಣ ಇದೆ ಸೀತಾದೇವಿಯದ್ದು. ಆಚಾರ್ಯರು ತಿಳಿಸುವಂತೆ ಆ ಸೀತಾದೇವಿ ಅಲ್ಲೂ ಅಲ್ಲ, ಅದು ಸೀತಾಕೃತಿ. ನಾಯಕಿಯ ಚಿತ್ರಣವೂ ಇಲ್ಲ, ನಾಯಕನ ಚಿತ್ರಣ ಇಲ್ಲ, ಸೌಂದರ್ಯ ಅಂತೂ ಇಲ್ಲೇ ಇಲ್ಲ. ಒಬ್ಬ ದೂತನಾಗಿ ಬಂದಂತಹ ಕಪಿ ಚೇಷ್ಟೆ ಮಾಡಿ ಬಾಲಕ್ಕೆ ಬೆಂಕಿ ಹಚ್ಚಿಸಿಕೊಂಡು ಅಲ್ಲೆಲ್ಲ ತೈ ತೈ ಕುಣಿದಾಡಿ ಹೋಗಿತ್ತು. ಯಾಕೆ ಸುಂದರಕಾಂಡ ಅಂತ ಕರೆದ್ರು? ಈ ಕುತೂಹಲ ಮೂಡಿದರೆ ನಾವು ಕೇಳ್ತಾ ಇದ್ದೇವೆ ಅಂತ ಅರ್ಥ. ಉತ್ತರ ಕಡೆ ದಿವಸ ನೋಡೋಣ. ಮಧ್ಯದಲ್ಲಿ ಯಾಕೆ ಇಲ್ಲಿ ಏನೇನು ಪ್ರಸಂಗಗಳು ನಡೀತು, ಆಚಾರ್ಯರು ಬಹಳ ಸುಂದರವಾದ ಕ್ರಮದಲ್ಲಿ ಬರೀ ನಿರ್ಣಯಿಸಿಬಿಡ್ತಾರೆ. ಎಲ್ಲೆಲ್ಲಿ ನಾವು ಎಡವಬಹುದಾದ ಪ್ರಸಂಗಗಳಿದ್ದಾವೆ ಅಂಥ ಕಡೆಯಲ್ಲೆಲ್ಲ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯದಲ್ಲಿ, ವಾಸ್ತವಿಕವಾಗಿ ಹೆಸರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತಕ್ಕೆ ಸೇರಿದ್ದೇ ಇದು ಉಂಟು, ರಾಮಾಯಣ ಬೇರೆ ಅಲ್ಲ. ನಿಮಗೆ ಮಹಾಭಾರತ ಅರ್ಥ ಆಗಬೇಕಾ? ರಾಮಾಯಣ ಗೊತ್ತಿದ್ದರೆ. ಇದೇ ಇದ್ದರೆ ರಥವನ್ನ ರಕ್ತದ ಮಡುವಿನಲ್ಲಿ ಹೂತು ಹೋದಾಗ ಅದನ್ನು ಎತ್ತಲಿಕ್ಕೆ ಅಂತ ಹೆಣಗಾಡ್ತಾ ಇದ್ದಂತಹ ಒಬ್ಬ ಮಹಾವೀರ ಕರ್ಣ, ಕೆಳಗಡೆಯಲ್ಲಿದ್ದಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗಂತಾನೆ, ಅರ್ಜುನ, ಕರ್ಣ ಕೆಳಗಿಳಿದಿದ್ದಾನೆ, ರಥದ ಗಾಲಿ ಹೂತೋಗಿದೆ, ಅದನ್ನು ಮೇಲಕ್ಕೆ ಎತ್ತೋದ್ರೊಳಗೆ ಅವನ ತಲೆ ಹೆಗರಿಸೋದು. ಇದು ಯಾರಾದರೂ ಒಬ್ಬ ವೀರ ಹೇಳಿಕೊಡುವಂತಹ ಮಾತ? ದೇವರಿರಲಿ, ಒಬ್ಬ ವೀರ, ಒಬ್ಬ ಹಿತೈಷಿ ಆಡುವ ಮಾತಾ ಇದು. ಅವನ ಮೇಲ್ಗಡೆ ಕುತ್ಕೊಂಡ್ರೆ ಸೋಲಿಸ್ಲಿಕ್ಕಾಗಲ್ಲ, ಮಹಾವೀರ ಇದ್ದಾನೆ, ಅವನು ಕೆಳಗಿದ್ದಾಗ ಅವನ ತಲೆ ಹೆಗರಿಸ್ಬಿಡು. ಇದು ಒಳ್ಳೆ ಮಾತಲ್ಲ ಇದು. ಮತ್ತೆ ಯಾಕೆ ಅಂದಿದ್ದಾನೆ? ಕರ್ಣ ಕೇಳ್ಕೊಳ್ತಾನೆ, ಇದು ಧರ್ಮ ಅಲ್ಲ, ಹೀಗ್ಯಾಕೆ ಮಾಡ್ತೀಯಾ ಅಂತ. ವಿಕಾಟ ಸಂವಾದ ನಡೆದಿದೆ. ಈ ಪ್ರಸಂಗ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ರಾಮಾಯಣ ಗೊತ್ತಿರಬೇಕು. ಇದು ಒಂದೇ ಅಲ್ಲ, ಇನ್ನೂ ಇಂಥ ಅನೇಕ ಪ್ರಸಂಗ ಉದಾಹರಣೆಗೆ ಹೇಳಿದ್ದರಿಂದ ಇದನ್ನು ಪೂರೈಸೋಣ. ಅಲ್ಲಿ ಕೂತಿರೋನು ಯಾರು? ಕರ್ಣ, ಅವನ ಹಿಂದೆ ಸುಗ್ರೀವ. ಇಲ್ಲಿ ಬಾಣ ಹೊಡಿಲಿಕ್ಕಿರುವವನು ಅರ್ಜುನ, ಹಿಂದೆ ವಾಲಿ. ಹೇಳ್ತಾ ಇರುವವನು ಇಲ್ಲಿ ಕೃಷ್ಣ, ಅಲ್ಲಿ ರಾಮ. ಅಲ್ಲೇನು ನಡೆದಿತ್ತು? ರಾಮನನ್ನು ಸುಗ್ರೀವ ಹೊಕ್ಕೇಳ್ಕೊಂಡಿದ್ದ, ನಮ್ಮಣ್ಣನನ್ನು ಕೊಂದು ನನಗೆ ರಾಜ್ಯ ಕೊಡಿಸು. ರಾಮದೇವರು ವಾಲಿಯನ್ನ ಕೊಂದು ಹಾಕಿದ, ಪೆಟ್ಟು ಕೊಟ್ಟು ಕೊಂದು ಆತನನ್ನ. ಆ ಸಾಮ್ರಾಜ್ಯವನ್ನು ಯಾರಿಗೆ ಕೊಟ್ಟಿದ್ದ? ಅದನ್ನ ಸುಗ್ರೀವನಿಗೆ ಕೊಟ್ಟಿದ್ದ. ಈಗ ಅದು ಹಾಗೇ ಉಳ್ಕೊಳ್ಳುತ್ತೆ. ಏನಾರ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಶಾಲೆಯಲ್ಲಿ ಜಗಳ ನಡೀತಾ ಇದೆ. ಇಬ್ಬರು ಬರ್ತಾರೆ, ಇವು ನನಗೆ ಹೊಡೆದು ಬಿಟ್ಟಿದ್ದಾನೆ. 4 ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಹೌದೇನೋ ಹೊಡೆದನೋ, ಹೌದು ಹೊಡೆದಿದ್ದಾನೆ. ಅವಾಗ ನಿಜವಾದ ಶಿಕ್ಷಕರು ಏನು ಮಾಡ್ತಾರೆ? ಹೊಡೆದು ಬಿಟ್ಟೇನೋ, ಹೊಡೆದ್ರೆ ನ್ಯಾಯ ಸರಿ ಹೋಗಬೇಕು, ಇಲ್ಲಿ ಬಾಯಿಲಿ ಅವನ ಮೂಗಿ ಹಿಡಿ, ನೀನು ಒಂದು ಹೊಡಿ ಅಂತ. ಈ ಸಮಾನ ಆಯ್ತಾ? ಇವಾಗ ಜಗಳ ಕಾಯ್ಬೇಡ್ರಿ, ಎದ್ದೋಗ್ರಿ. ಇಲ್ಲೂ ಪರಮಾತ್ಮ ಮಾಡಿದ್ದ ಅದೇ ನ್ಯಾಯವನ್ನು. ಅವಾಗ ನನ್ನ ಕೈಯಲ್ಲೇನೆ ನಿನಗೆ ಹೊಡೆಸಿದ್ದ ಅರ್ಜುನ, ನೀ ವಾಲಿಯಾಗಿದ್ದಾಗ ನಿನಗೆ ಹೊಡೆಸಿದ್ನಲ್ಲ, ಅದು ಪೂರೈಸಬೇಕಲ್ಲ. ಈಗ ಅವನು ಕೆಳಗಿಳಿದಿದ್ದಾನೆ. ಇವಾಗ ಅದು ವಿಜಯದ ರಥ, ಶಲ್ಯರಾಜರು ಓಡಿಸ್ತಾ ಇದ್ದಾರೆ, ಬೇರೆ ಯಾರಿಗೂ ಓಡಿಸೋಕ್ಕೂ ಬರೋಲ್ಲ ಅದನ್ನು. ಆ ರಥವನ್ನು ನಾನೇ ಕೊಟ್ಟಿದ್ದು ಪರಶುರಾಮ ರೂಪದಲ್ಲಿ. ಅಲ್ಲಿ ಕೂತರೆ ಅವನಿಗೆ ಪರಾಜಯ ಇಲ್ಲ. ಆದರೆ ಅನರ್ಥ ಮಾಡಿದ್ದಾನೆ. ಇವಾಗ ಬೇಕಷ್ಟು ಅನ್ಯಾಯ ಮಾಡಿದ್ದಾನೆ, ಪೆಟ್ಟು ಕೊಡಬೇಕು. ಆ ಪೆಟ್ಟನ್ನು ಹಿಂದೆ ನನ್ನ ಕೈಯಲ್ಲಿ ಕೊಡಿಸಿದ್ದ, ಇವಾಗ ನೀನೇ ಕೊಡು. ಕೊಟ್ಟಾಗ ಏನಾಯ್ತು? ಅಲ್ಲಿಗೆ ಅವನು ನಿನಗೆ ಹೊಡೆಸಿದ್ದ, ನೀ ಅವನಿಗೆ ಹೊಡೆಸಿದಿ. ಭೂಲೋಕದಲ್ಲಿ ಬಂದ ನಿಮ್ಮಿಬ್ಬರ ಜಗಳ ಅಲ್ಲಿಗೆ ಪೂರ್ಣ ಆಗಲಿ. ಈ ವೈರ ಇವರಿಬ್ಬರ ಮೂಲ ರೂಪದಲ್ಲಿರುವಂತಹ ಒಬ್ಬ ಇಂದ್ರ ಮತ್ತೊಬ್ಬ ಸೂರ್ಯ, ಇವರಿಬ್ಬರೂ ಕೂಡ ಒಬ್ಬ ತಾಯಿ ಮಕ್ಕಳು, ಅದಿತಿ ದೇವಿಯ ಮಕ್ಕಳು. ನಿಮ್ಮಿಬ್ಬರಲ್ಲಿ ಆ ವೈರ ಮುಂದುವರಿದೇ ಇರಲಿ ಅಂತ ಪಡಿಸಿಬಿಟ್ಟಂತೆ ಪರಮಾತ್ಮ. ಇದು ಆಚಾರ್ಯ ನಿರ್ಣಯದಲ್ಲಿ ಕೊಡ್ತಾ ಇದ್ದಾರೆ.
ಸುಮ್ಮನೆ ಮೇಲ್ನೋಟಕ್ಕೆ ಇಷ್ಟೇ ಕಾಣುತ್ತೆ, ಒಳಗಡೆಯಲ್ಲಿ ಇಳಿದಾಗ ಮತ್ತಷ್ಟು ತಾತ್ಪರ್ಯ ಇದೆ. ಅದರ ಸಾರಾಂಶವನ್ನು ಹಿಡಿಬೇಕಾಗಿದ್ದರೆ ಇಷ್ಟೇ. ಮುಖ್ಯ ಪ್ರಾಣ ತತ್ವವನ್ನು ಯಾರು ಹಿಡಿದಿಲ್ಲ ಅವರಿಗೆ ಪೆಟ್ಟು ಬೀಳುತ್ತೆ ಅನ್ನೋದು ತೋರಿಸೋದೇನೆ ಇಡೀ ಜಗತ್ತಿಗೆ ಕೊಟ್ಟ ದೊಡ್ಡ ಸಂದೇಶ. ಅದು ಪೂರೈಸಬೇಕಾದರೆ ರಾಮಾಯಣ ಗೊತ್ತಿದ್ದರೆ ಮಹಾಭಾರತ ಅರ್ಥ. ಯಾಕೆ ಕೃಷ್ಣ ಪರಮಾತ್ಮ ಪಾಂಡವರಿಗೆ ದೌತ್ಯ ಮಾಡಿದ? ಹನುಮಂತ ದೇವರು ಸುಂದರಕಾಂಡದಲ್ಲಿ ರಾಮದೇವರಿಗೆ ದೌತ್ಯ ಮಾಡಿದ್ದಕ್ಕೆ, ಹನುಮಂತ ದೇವರು ರಾವಣನನ್ನು ಕೊಲ್ಲದೆ ಬಿಟ್ಟಿದ್ದಕ್ಕೆ, ಮುಂದೆ ಪ್ರಧಾನವಾದ ಖಳನಾಯಕ ಏನಿದ್ದಾನೆ ದುರ್ಯೋಧನನನ್ನು ಕೃಷ್ಣ ಪರಮಾತ್ಮ ಕೊಲ್ಲೋಲ್ಲ, ಅದು ಭೀಮಸೇನ ದೇವರಿಗೆ ಮೀಸಲಿಡ್ತಾನೆ. ಜರಾಸಂಧ ಎಷ್ಟು ಬಾರಿ ಕೈಗೆ ಸಿಲುಕಿರ್ತಾನೆ, ತಾ ಕೊಲ್ಲೋಲ್ಲ, ಭೀಮನಿಂದಲೇ ಕೊಲ್ಲಿಸುತ್ತಾನೆ. ಈ ಎಲ್ಲ ಪ್ರಕರಣ ನಮಗೆ ಅರ್ಥ ಆಗಬೇಕಾಗಿದ್ದರೆ ರಾಮಾಯಣ ಮಹಾಭಾರತ ಎರಡನ್ನೂ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಅದಕ್ಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಬರೀ ಮಹಾಭಾರತ ಸಾರ ಅಲ್ಲ, ಅದು ಮಹಾಭಾರತ ಎತ್ ಪರ, ಇದು ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳುವಾಗ ಎರಡನ್ನೂ ನಿರೂಪಣೆ ಮಾಡಿದೆ. ಅದಕ್ಕೆ ತಾವು ಕೂಡ ಇಲ್ಲಿ ಹಾಗೆ ರಾಮಾಯಣ ಇಲ್ಲಿ ಸೇರಿಕೊಂಡಿದೆ, ಅದೇ ರೀತಿಯಲ್ಲೇ ಅಲ್ಲೂ ಕೂಡ ಆರಂಭದಲ್ಲೇ 7ನೇ ಅಧ್ಯಾಯದಲ್ಲಿ ಸುಂದರಕಾಂಡ ನಿರ್ಣಯ ಅಂತಾನೆ ಮತ್ತೆ ಹೆಸರದಕ್ಕೆ ತಾವು ಅದೇ ಶಬ್ದ ಬಳಕೆ ಮಾಡಿದ್ದಾರೆ. ಬಳಕೆ ಮಾಡಿ ಅಲ್ಲಿ ನಿರ್ಣಯ ಕೊಡುವಾಗ ಎಲ್ಲೆಲ್ಲಿ ಜಾರಿ ಬೀಳ್ತೇವೆ ನಾವು, ರಾಮಾಯಣವನ್ನು ಎಲ್ಲಿ ತಪ್ಪಾಗಿ ತಿಳಿತೇವೆ, ಸರಿಯಾಗಿ ತಿಳಿದರೆ ರಾಮಾಯಣ ಮಹಾಭಾರತಗಳನ್ನು ಮೋಕ್ಷ ಸೇರಬಹುದು. ಅದೇ ರಾಮಾಯಣ ಮಹಾಭಾರತಗಳನ್ನು ತಪ್ಪಾಗಿ ತಿಳಿದರೆ ತಮಸ್ಸಿಗೂ ಬೀಳಬಹುದು. ಒಂದೇ ಗ್ರಂಥ ನಮ್ಮ ಅತ್ಯಂತ ಏಳಿಗೆಗೂ ಕಾರಣ ಆಗುತ್ತೆ, ಅದೇ ಗ್ರಂಥ ಅಪಾರ್ಥ ಮಾಡಿಕೊಂಡ್ರೆ ಅತ್ಯಂತ ಅವನತಿಗೂ ಕಾರಣ ಆಗುತ್ತೆ. ಅದಾಗದೇ ಇರಲಿ, ಅಲ್ಲಿ ನಡೆದ ನಿಜವಾದ ಸಂಗತಿ ಏನು ನಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಲ್ಲೇ ಮಹೋಪಕಾರ ಮಾಡಿದ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಲ್ಲಿ ಆ ನಿರ್ಣಯಗಳನ್ನು ಅಲ್ಲಲ್ಲಿ ತೋರಿಸಿಕೊಡ್ತಾ ಹೊರಟಿದ್ದಾರೆ. ಆ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಸೌಂದರ್ಯವೂ ಅರ್ಥ ಆಗುತ್ತೆ ನಮಗೆ. ಆದರೆ ನಿರ್ಣಯ ಮಾತ್ರ ಕಾಣ್ತೇವೆ, ಅಲ್ಲಿ ವಿವರವನ್ನು ನೋಡಲಿಕ್ಕಾಗೋಲ್ಲ. ಅಲ್ಲಿ ನಿಜವಾಗಿಯೂ ಕೂಡ ನಡೆದ ಸಂಗತಿ ಏನು ಅಂತ ತಿಳಿಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳ ಮಾತನ್ನು ಆಶ್ರಯಿಸಬೇಕು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರಂತಾರೆ, ವಾಲ್ಮೀಕೇ ಗೌಃ ಪುನೀಯನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ಕರುಗಳಿಗೆ ಹಾಲು ಎಷ್ಟು ಅತ್ಯಂತ ಪ್ರಮುಖವೋ, ತಾಯಿಯ ಹಾಲು ಎಷ್ಟು ಪ್ರಧಾನವೋ, ಸಾಧಕರಾದ ಸಜ್ಜೀವರಿಗೂ ಕೂಡ ವಾಲ್ಮೀಕಿ ಋಷಿಗಳ ಮಾತು ಅಷ್ಟು ಅವಶ್ಯಕ. ಇದಿಲ್ಲದೇ ಇದ್ದರೆ ನಮ್ಮ ಪೋಷಣೆ ಸಿಗೋಲ್ಲ ಅಂತಂತಾರೆ. ಅಷ್ಟು ನಮಗೆ ಪುಷ್ಟಿದಾಯಕವಾದಂತಹ ನೀತಿ ನಿಯಮ ವೇದಾರ್ಥಗಳನ್ನು ತಿಳಿಸಿಕೊಡುವ ಅತ್ಯುತ್ಕೃಷ್ಟ ಗ್ರಂಥ ಅದು ವಾಲ್ಮೀಕಿ ರಾಮಾಯಣ. ಪ್ರಾಯ 35ನೇ ಅಧ್ಯಾಯದ ತನಕ, 35ನೇ ಸರ್ಗದ ತನಕ ಶ್ರವಣ ಮಾಡಿದ್ದೀರಿ. ಇಲ್ಲಿ ತನಕ ಬಂದ ಘಟನೆಯನ್ನು ನೆನಪು ಮಾಡಿಕೊಳ್ಳೋದಾದರೆ, ಪ್ರಾಕಾರ ಲಂಬಕಗಿರಿಯಲ್ಲಿ ಹಾರಿ ಬಂದು ನಿಂತಹ ಹನುಮಂತ ದೇವರು ಮಾತು ಕೊಟ್ಟು ಬಂದಿದ್ದಾರೆ ಕಪಿಗಳಿಗೆ. ಎಲ್ಲ ವಿಚಾರ ಮಾಡಿದ್ರು, ನೀವೆಷ್ಟು ಹಾರ್ತೀರಿ. ಅದು ಕಿಷ್ಕಿಂಧಾಕಾಂಡದ ಕಡೆಯ ಭಾಗ. ಯಾರಿಗೂ ಪೂರ್ಣ 100 ಯೋಜನ ಹಾರಿ, 100 ಯೋಜನ ಅಂತ ಲೆಕ್ಕ ಹಾಕೋದು ಮಹೇಂದ್ರ ಪರ್ವತದಿಂದ ಇವತ್ತು ಸೇತುವೆ ಕಟ್ಟಿರುವಂತಹ ರಾಮೇಶ್ವರ ಭಾಗದಿಂದ ಅಲ್ಲ. ಅವತ್ತು ಅವರು ಹುಡುಕ್ತಾ ಹೊರಟಿದ್ದು ಮಹೇಂದ್ರ ಪರ್ವತಕ್ಕೆ. ಮಹೇಂದ್ರ ಪರ್ವತದಿಂದ ಇವತ್ತಿನ ಲಂಕೆಯನ್ನು ಲೆಕ್ಕ ಹಾಕಿದರೆ ಅದು 100 ಯೋಜನ ಬರುತ್ತೆ. ಆಮೇಲೆ ಯಾವುದು ಹತ್ತಿರ ಆಗುತ್ತೆ ಲಂಕೆಗೆ ಅಂತ ಹುಡುಕೊಂಡು ಬಂದಿದ್ದು ಮತ್ತೆ ರಾಮೇಶ್ವರಕ್ಕೆ, ಧನುಷ್ಕೋಟಿ. ಆಮೇಲೆ ಅಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದು. ಆದರೆ ಆಗ ಹಾರಿದ್ದು ಅದು ಮಹೇಂದ್ರಾಚಲದಿಂದ. ಅಲ್ಲಿಗೆ ಬಂದು ಎಲ್ಲರೂ ನಿರ್ಣಯ ಕೈಗೊಂಡಿದ್ದು ಹನುಮಂತನಲ್ಲಿ ಬಿಟ್ಟರೆ ಮತ್ತಾರಿಗೂ ಅಷ್ಟು ಸಾಮರ್ಥ್ಯ ಇಲ್ಲ, ಮತ್ತೆ ಹಿಂತಿರುಗಿ ಬರುವವರಿಲ್ಲ. ಕಡೆಗೆಲ್ಲ ಕೇಳಿದಾಗ ಅವರು ಆಡಿದ ಉತ್ಸಾಹದ ಮಾತು ಕೇಳಬೇಕು. ಹನುಮಂತ ದೇವರು ಈಗೋ ನೋಡ್ತಾ ಇರ್ರಿ, ಬೆಳಗ್ಗೆಯಿಂದ ಉಪವಾಸ ಇದ್ದೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶ್ರಮಪಟ್ಟು ಹುಡುಕಿ ಆಯಾಸ ಆಗಿದೆ ನಮಗೆಲ್ಲ ಕಪಿವೀರರಿಗೆ.
ಹಣ್ಣು ಹಂಪಲು ತಿನ್ಕೊಂಡು ಈ ರಾತ್ರಿಯನ್ನು ಸುಖವಾಗಿ ಕಾಲ ಕಳೀರಿ. ಸೂರ್ಯಾಸ್ತ ಆಗ್ತಾ ಇದೆ, ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗೆ ಬರ್ತೇನೆ. ಅವರು ಹೊರಟಿರೋದು ಹಾಗೇನೆ. ಇವರಿರೋ ಜಾಗ ಏನಿದೆಯಲ್ಲ ಅದು ಪೂರ್ವ ಮತ್ತು ಪಶ್ಚಿಮಗಳ ಮಧ್ಯಭಾಗ. ಇವರು ಹಾರಿ ಹೋಗೋದು ಉತ್ತರದಿಂದ ಮತ್ತೆ ದಕ್ಷಿಣಕ್ಕೆ, ಮತ್ತೆ ದಕ್ಷಿಣದಿಂದ ಹಾರಿ ಉತ್ತರಕ್ಕೆ ಬರಬೇಕು. ನಾವು ಭೌಗೋಳಿಕವಾಗಿ ನೋಡೋದಾದರೆ ಹಾಗೆ ಕಾಣುತ್ತೆ. ಈಗ ಬಲಗಡೆಗೆ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ನಾಳೆ ನಿಮ್ಮ ಎಡಗಡೆಯಲ್ಲಿ ಸೂರ್ಯ ಉದಯ ಆಗೋದ್ರೊಳಗೆ ನಾನು ಮತ್ತೆ ಕಾಣ್ತೇನೆ ನಿಮ್ಮನ್ನು. ಸೀತಾಮಾತೆಯನ್ನೇ ಬೇಕಾದ್ರೆ ಕರೆದು ತರ್ತೇನೆ, ಬರೋಲ್ಲ ಅಂತಂದರೆ ಅವಶ್ಯಕತೆ ಬಿದ್ದರೆ ಲಂಕಾಪಟ್ಟಣವನ್ನೇ ಹೊತ್ತು ತರ್ತೇನೆ. ಬಾಲಕ್ಕೆ ರಾವಣನನ್ನು ಕಟ್ಟಿ ಹೊತ್ತು ತರ್ತೇನೆ. ಒಟ್ಟಾರೆ ರಾಮದೇವರ ಸೇವೆ ಆಯಿತು ಅಂತ ತಿಳಿದು ನಿಶ್ಚಿಂತರಾಗಿರಿ, ಬರ್ತೇನೆ ಅಂತ ಇಷ್ಟು ಪ್ರತಿಜ್ಞೆ ಮಾಡಿ ಹಾರಿ ಹೋಗ್ತಾರೆ. ಬೃಹದಾಕಾರವನ್ನು ಧಾರಣೆ ಮಾಡಿ ಸಮುದ್ರದ ಅಡೆತಡೆಗಳನ್ನೆಲ್ಲ ದಾಟಿದರು. ಪ್ರಾಕಾರಕ ಗಿರಿ ಅಂದರೆ ಕೋಟೆಯಂತೆ ಇದ್ದದ್ದು ದೊಡ್ಡ ಪರ್ವತ, ಲಂಬ ಶಿಖರ. ಅಲ್ಲಿ ಸ್ವಲ್ಪ ಕಾಲ ಕಾದು ಕತ್ತಲೆ ಆದಮೇಲೆ ಒಳಗೆ ನುಗ್ಗಿ ನಾನಾ ತರಹದ ರಾಕ್ಷಸರನ್ನೆಲ್ಲ ಹುಡುಕಿ ಇಲ್ಲೆಲ್ಲೂ ಕೂಡ ಸೀತಾಕೃತಿ ಇರಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ತೋರಿಸೋದಲ್ಲದೆ, ಆಚಾರ್ಯರು ನಿರ್ಣಯದಲ್ಲಿ ಕೊಡುವಂತೆ ಅಪ್ಪ ಅಮ್ಮ ನಟನೆ ಮಾಡ್ತಾ ಇದ್ದಾಗ ರಾಮದೇವರು ಮತ್ತು ಸೀತಾದೇವಿ ರಮಾನಾರಾಯಣರೇ ನಟನೆ ಮಾಡ್ತಾ ಇದ್ದಾಗ ಅದಕ್ಕೆ ತಕ್ಕಂತೆ ನಡೆಯಬೇಕಲ್ಲ. ರಾವಣಾರಿ ಪ್ರಿಯ ನಟನ ಪಟು, ರಾವಣಾರಿ ಅಂದರೆ ರಾಮದೇವರು, ಅವನಿಗೆ ಪ್ರಿಯ ಆಗುವಂತೆ ನಟನೆ ಮಾಡಬೇಕಲ್ಲ. ಬರೀ ನಟನೆ ಅಲ್ಲ, ನಟನೆ ಪಟು. ಅದಕ್ಕೆ ತಕ್ಕಂತೆ ನಡೆದರೆ ಅದು ಚಂದ. ನಿಮ್ಮಲ್ಲೆಲ್ಲ ಆಟ ನೋಡ್ತೇನೆ, ಯಕ್ಷಗಾನ ಮುಂತಾದವುಗಳು. ಅಲ್ಲಿ ಒಳ್ಳೆ ರೀತಿಯಲ್ಲಿ ಯಾವ ಪಾತ್ರ ಧಾರಣ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ನಟನೆ ಮಾಡಿದರೆ ಚಂದ. ಅಯ್ಯೋ ಆ ಪಾತ್ರ ಎಲ್ರಿಗೂ ಗೊತ್ತೇ ಇದೆ, ಗೊತ್ತಿರೋದು ನಾನೇನು ನಟನೆ ಮಾಡಲಿ ಅಂತ ಸಪ್ಪೆ ಮಾಡಿದರೆ, ಅದರಿಂದ ಅಲ್ಲ, ಅವರಿಬ್ಬರು ನಟನೆ ಮಾಡ್ತಾ ಇದ್ದಾಗ ಅದಕ್ಕೆ ತಕ್ಕಂತೆ ಹೇಗೆ ನಟಿಸಬೇಕು ವಟುವಾಗಿ ನಟನೆ ಮಾಡಿ ಕಡೆಗೆ ಪ್ರಾತಃ ಕಾಲದಲ್ಲಿ ರಾವಣ ಬಂದು ಸೀತಾದೇವಿಯರನ್ನು ಅಥವಾ ಆಕೃತಿಯನ್ನು ನಿಂದೆ ಮಾಡೋದನ್ನು ಪ್ರತ್ಯಕ್ಷವಾಗಿ ಕಂಡು ಸೀತಾದೇವಿಯರ ಎದುರಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆದರೂ ನಂಬಿಕೆ ಬರಲಿಲ್ಲ. ಎಲ್ಲೋ ರಾವಣದ್ದೇ ಮತ್ತೊಂದು ಮಾಯೆ ಇರಬಹುದು ಅಂತ ವಿಶ್ರಂಭವನ್ನು ತೋರಿಸದೇ ಇದ್ದಾಗ, ಅಂದರೆ ಸೀತಾದೇವಿಯರು ತೋರಿಸಿಕೊಟ್ಟಿದ್ದೇನು ಜಗತ್ತಿಗೆ? ಪರಪುರುಷರು ನಾನಾ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೆ. ನಮ್ಮ ಸಂಸ್ಕೃತಿಯ ಹೆಣ್ಣು ಮಕ್ಕಳು ಎಷ್ಟು ಜಾಗರೂಕರಾಗಿರಬೇಕು, ಎಷ್ಟು ಸೂಕ್ಷ್ಮರಾಗಿರಬೇಕು. ಇವತ್ತು ನಮ್ಮನೆ ಹೆಣ್ಣು ಮಕ್ಕಳಿಗೆ ಆ ಎಚ್ಚರಿಕೆ ಇಲ್ಲ. ಇವತ್ತು ಜಿಹಾದಿಗಳು ಅಂತ ಏನು ಸೇರಿಕೊಂಡು ನಾನಾ ರೀತಿಗಳಲ್ಲಿ ನಮ್ಮನೆ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವಕ್ಕೆ ಆ ಎಚ್ಚರಿಕೆಯೇ ಇಲ್ಲ. ಅವರು ತೋರಿಸುವ ಆಮಿಷಕ್ಕೋ ಅದಕ್ಕೋ ಇದಕ್ಕೋ ಚಂದದ ಮಾತಿಗೋ ಬಗ್ಗಿ ಹೋಗಿ ಹಾಳಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ದುಃಖ ಪಡ್ತಾರೆ. ಅದಾಗಬಾರ್ದು ಅಂತ ಇದ್ದರೆ ರಾಮಾಯಣ ಸರಿಯಾಗಿ ಕೇಳಿದರೆ ಅಂಥವ್ರಿಗೆ ಆಗೋಲ್ಲ ಅನರ್ಥ. ರಾಮದೇವರ ಕಥೆಯನ್ನೇ ಹೇಳ್ತಾ ನರ್ತನೆ ಮಾಡ್ತಾ ಇದೆ ಈ ಕಪಿಶ್ರೇಷ್ಠ, ಆದರೂ ನಂಬಲಿಲ್ಲ. ಎಲ್ಲೋ ರಾವಣನ ಮತ್ತೊಂದು ಮಾಯ ಇರಬೇಕು, ನಾನು ನಂಬೋಲ್ಲ ಅಂತಂದು ಮತ್ತೆ ಮತ್ತೆ ಪರೀಕ್ಷೆ ಮಾಡಿ, ಇಲ್ಲ ನೀನು ರಾಮದೇವರ ಬಗ್ಗೆ ಪರಿಚಯ ಮಾಡಿಸು, ಲಕ್ಷ್ಮಣನ ಬಗ್ಗೆ ಪರಿಚಯ ಮಾಡಿಸು. ನೀವು ಕಪಿಗಳಾಗಿದ್ದರೆ ಕಪಿಗಳಿಗೂ ರಾಮನಿಗೂ ಎಲ್ಲಿ ಸಂಧಾನ ಆಯಿತು ಇದೆಲ್ಲ ನಾನಾ ರೀತಿಯಲ್ಲಿ ಕೇಳಿ, ಓ ಇಲ್ಲ ಈತ ರಾಮಭಕ್ತನೇ ಇದ್ದಾನೆ, ರಾಮದೂತನೇ ಇದ್ದಾನೆ, ಸುಗ್ರೀವನ ಕಡೆಯಿಂದಲೇ ಬಂದಿದ್ದಾನೆ ಅಂತನ್ನುವ ನಂಬಿಕೆ ಬಂದಾಗ ನಡೆದ ಮಾತುಕತೆ ಈ 36ನೇ ಸರ್ಗದಲ್ಲಿ ಮುಂದುವರಿಯುತ್ತೆ. ಅದನ್ನು ಇಲ್ಲಿ ಹೇಳ್ತಾ, ಭೂಯೇವ ಮಹಾತೇಜ ಹನುಮಾನ್ ಪವನಾತ್ಮಜ ಅಬ್ರವೀತ್ ಪ್ರಶ್ರುತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣ. ಪ್ರತ್ಯಯ ಅಂದರೆ ನಂಬಿಕೆ. ಸೀತೆಯ ನಂಬಿಕೆಗೋಸ್ಕರವಾಗಿ ಮತ್ತೆ ಮಾತಾಡ್ತಾ, ಹಿಂದೆ ಮಾತು ನಡೆದಿದೆ ಮತ್ತು ಅದನ್ನು ಬೆಳೆಸ್ತಾ ಮತ್ತೆ ಹೀಗೆ ಮಾತಾಡ್ತಾ, ವಾನರೋಹಂ ಮಹಾಭಾಗೆ ದೂತೋ ರಾಮಸ್ಯ ಧೀಮತಃ ರಾಮ ನಾಮಾಂಕಿತಂ ಛೇದಂ ಪಶ್ಯ ದೇವ್ಯಂಗುಲೀಯಕಂ. ಅಮ್ಮ, ನಾನು ಬರೀ ಬಾಯಲ್ಲಿ ಮಾತಾಡಿದರೆ ನಂಬಿಕೆ ಬರದೇ ಇರಬಹುದು, ಅದು ಸಹಜ, ಅದು ಇರಬೇಕಾದ ಪ್ರವೃತ್ತಿಯೂ ನಿಜವೇ. ಆದರೆ ನನ್ನ ಕೈಯಲ್ಲಿ ಒಂದು ಕುರುಹು ಇದೆ, ಸಾಕ್ಷಿ ಇದೆ. ರಾಮದೇವರೇ ಕಳಿಸಿಕೊಟ್ಟಂತಹ ನಿತ್ಯ ಯಾವುದನ್ನು ನೀನು ನೋಡಿ ರಾಮದೇವರ ಸೇವೆ ಮಾಡ್ತಾ ಇದ್ದೀಯೋ ಅದ್ರ ಗುರುತು ಸಿಗುವಂತಹ
ಒಂದು ಗುರುತನ್ನು ನಿನಗೆ ಒಪ್ಪಿಸ್ತೇನೆ. ರಾಮ ನಾಮಾಂಕಿತಂ ಛೇದಂ ಪಶ್ಯ ದೇವ್ಯಂಗುಲೀಯಕಂ. ಶ್ರೀರಾಮ ಅಂತ ಅಂಗುಲೀಯಕದಲ್ಲಿ ಸಾಧಾರಣ ಈಗೂ ಎಲ್ಲ ಹಾಕಿಸ್ಕೊಳ್ತಾರೆ. ಹಿಂದೆಲ್ಲ ಇರ್ತಿತ್ತು ಹಾಗೆ, ಬಂಗಾರದ ದೊಡ್ಡ ದೊಡ್ಡ ಉಂಗುರಗಳು, ಅದು ವೀಣೆ ಅಥವಾ ಹಂಸ, ನವಿಲು ಈ ಆಕೃತಿಗಳಲ್ಲಿರಬೇಕು. ಇವರ ಹೆಸರಿನ ಮೊದಲನೇ ಅಕ್ಷರ ಅದರ ಮೇಲೆ ಹಾಕ್ಕೊಂಡಿರೋ ಇದು ನಂದೇ ಅಂತನ್ನುವ ಕುರು. ಹೀಗಾಗಿ ಆ ರೀತಿಯಲ್ಲೇ ಇಲ್ಲೂ ಕೂಡ ಪೂರ್ಣ ಹೆಸರಿತ್ತಂತೆ ಶ್ರೀರಾಮ ಅಂತ. ಆ ಅಂಕಿತ ಇರುವಂತಹ ಉಂಗುರವನ್ನು ತೆಗೆದು ಕೈಗೆ ಹಾಕ್ತಾಳೆ. ಹನುಮಂತ ದೇವರ ಕೈಗೆ ಹಾಕಿದಾಗ ತೆಗೆದು ನೋಡಿದ್ರು. ಗೃಹೀತ್ವ ಪ್ರೇಕ್ಷಮಾಣ ಸ ಭರ್ತು ಕರವಿಭೂಷಣಂ ಅಥವಾ ಕರವಿಭೂಷಿತಂ ಅಂತ ಇನ್ನೊಂದು ಪಾಠ. ಕರೇ ವಿಭೂಷಿತಂ ಅಂತ ಸಮಾಸ ಬೇರೆ ಮಾಡಿಕೊಳ್ಬೇಕು. ಕರವಿಭೂಷಣಂ ಅಂದಾಗ ಕರಸ್ಯ ವಿಭೂಷಣಂ ಅಂತ. ಒಟ್ಟು ಕೈಗೆ, ಅದರಲ್ಲೂ ಕೂಡ ಅಂಗುಲಿಯ ಅಂತಂದರೆ ಅಂಗುಲಿ ಉಂಗುರ, ಬೆರಳು. ಆ ಬೆರಳಿಗೆ ಒಳ್ಳೆ ಭೂಷಣವಾದ ಅಂಗುಲಿಯಕವನ್ನು ಉಂಗುರವನ್ನು ತೆಗೆದು ನೋಡಿ. ಸಮಾಶ್ವಸಿ ಭದ್ರಂತೆ ಕ್ಷೀಣ ದುಃಖ ಫಲಾಖ್ಯಸಿ. ಅಮ್ಮ ಮೊದಲು ಇದನ್ನು ನೋಡು, ಇದನ್ನು ನಂಬು. ಇದನ್ನು ವಿಮರ್ಶೆ ಮಾಡಿ ನಂಬಿದರೆ ನನಗಲ್ಲ ಇದರ ಉಪಯೋಗ, ನೀನೇ ಕ್ಷೀಣ ದುಃಖ ಫಲಾಖ್ಯಸಿ. ನೀನು ಬಹಳ ದುಃಖ ಪಡ್ತಾ ಇದ್ದೀಯಲ್ಲ, ಆ ದುಃಖ ಅನ್ನುವ ಫಲ ಅಥವಾ ದುಃಖದ ಫಲ ಎರಡೂ ನಿನಗೆ ಹೋಗಿಬಿಡುತ್ತೆ. ಇದನ್ನು ನೋಡು, ನಂಬು ಅಂತ ತೆಗೆದುಕೊಡ್ತಾರೆ. ಭರ್ತಾರಮಿವ ಸಂಪ್ರಾಪ್ತಂ ಜಾನಕಿ ಮುದಿತಾ ಭವತ್. ಹಿಂದೆ ಮುಂದೆ ತಿರುಗಿಸಿ ನೋಡ್ತಿರ್ಲಿಕ್ಕೇನೆ ಎಷ್ಟು ಸಂತೋಷ ಆಯ್ತಂತೆ. ಗಂಡನೇ ಎದುರಿಗೆ ಬಂದರೆ ಹೇಗಾಗಬೇಕು ಅಷ್ಟು ಸಂತೋಷ ಪಡ್ತಾ ಇದ್ದಾಳೆ ಆ ಕಾಲಕ್ಕೆ. ಹೌದಪ್ಪ, ಬಹಳ ಸಂತೋಷ ಆಯಿತು. ಚಾರು ತದ್ವದನಂ ತಸ್ಯಾಹ ತಾಮ್ರ ಶುಕ್ಲ ಆಯತೆ ಕ್ಷಣಂ. ಸುತ್ತಲೂ ಕಣ್ಣು ಕೆಂಪಾಗಿದೆ, ಒಳಗಡೆಯಲ್ಲಿ ಬಿಳಿ ಗುಡ್ಡೆ. ಅದನ್ನು ನೋಡಿದಾಗ ಕಮಲವೇ ಅರಳಿ ನಿಂತಂತೆ ಅರಳಿದ ಕಣ್ಣುಗಳಿಂದ ಅದು ಕೂಡ ತೊಯ್ದು ಹೋಗಿದೆ. ಅದರಿಂದ ನೋಡ್ತಾ ಬಭೂವ ಹರ್ಷೋದಗ್ರಂಚ ರಾಹು ಮುಕ್ತ ಇವೋಡರ. ಸಾಧಾರಣವಾಗಿ ಗ್ರಹಣ ಆಗೋ ದಿವಸ ರಾತ್ರಿ ಹೊತ್ತು, ಅದು ಹುಣ್ಣಿಮೆ ಆಗೋದಲ್ಲ, ಚಂದ್ರಗ್ರಹಣ. ಆ ಚಂದ್ರಗ್ರಹಣ ಆಗುವ ಮುನ್ನ ಚಂದ್ರಬಿಂಬ ನೋಡಿರ್ಬೇಕು, ಮಂಕಾಗಿರುತ್ತೆ. ಅದು ಗ್ರಹಣ ಕಳೆದ ನಂತರದಲ್ಲಿ, ಗ್ರಹಣ ಮುಕ್ತ ಆದಮೇಲೆ ನೋಡಬೇಕು, ವ್ಯತ್ಯಾಸ ಕಾಣುತ್ತೆ. ಅತ್ಯಂತ ಸ್ವಚ್ಛವಾದ ಕಾಂತಿ ಇರುತ್ತೆ, ಇನ್ನಷ್ಟು ಕಾಂತಿ ಇಮ್ಮಡಿಯಾಗಿರುತ್ತೆ. ಅದನ್ನು ಉದಾಹರಣೆ ಕೊಡ್ತಾರೆ ವಾಲ್ಮೀಕಿ ಋಷಿಗಳು. ರಾಹು ಮುಕ್ತ ಇವೋಡುರಾಟ್. ಉಡುರಾಟ್ ಅಂತಂದರೆ ಚಂದ್ರ. ರಾಹುವಿನಿಂದ ಮುಕ್ತವಾದಂತಹ ಚಂದ್ರ ಕಾಣ್ತಾನಲ್ಲ, ಹಾಗೆ ಆ ಮುಖದಲ್ಲಿ ಅರಳಿದ ಸೌಂದರ್ಯ ಕಾಣಿಸಲಿಕ್ಕೆ ಶುರುವಾಯಿತು. ವಿಕ್ರಾಂತಸ್ತ್ವಂ ಸಮರ್ಥಸ್ತ್ವಂ ಪ್ರಾಜ್ಞಸ್ತ್ವಂ ವಾನರೋತ್ತಮ. ಆಗ ಸಂತುಷ್ಟಳಾಗಿ ಮಾತಾಡಲಿಕ್ಕೆ ಶುರು ಮಾಡಿ, ಈಗ ನಿನ್ನ ಮೇಲೆ ನಂಬಿಕೆ ಬಂತಪ್ಪ, ಸಾಮಾನ್ಯ ಅಲ್ಲ ನೀನು, ಬೇರೆ ಯಾರೂ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಹಾರಿ ಬಂದಿದ್ದೀಯಲ್ಲ. ವಿಕ್ರಾಂತ, ಭಾರೀ ದೊಡ್ಡ ಹೆಜ್ಜೆ ಇಟ್ಟವನು ನೀನು ಪರಾಕ್ರಮವುಳ್ಳವನು, ಸಾಮರ್ಥ್ಯವುಳ್ಳವನು, ಒಳ್ಳೆ ವಿವೇಕವುಳ್ಳವನು. ಏನೇದಂ ರಾಕ್ಷಸಪದಂ ತ್ವಯೈಕೇನ ಪ್ರದರ್ಶಿತಂ. ಇಲ್ಲಿಯ ತನಕ ರಾವಣನ ಕಡೆಯವರಲ್ಲದೇ ಇದ್ದವರು ಯಾರೂ ಲಂಕಾಪಟ್ಟಣದಲ್ಲಿ ಬರಲೇ ಇಲ್ಲ. ನಾ ಇಲ್ಲೆಲ್ಲ ಸುದ್ದಿ ಕೇಳಿದ್ದೇನೆ. ರಾಮನ ದೂತ ಒಬ್ಬನೇ ಒಬ್ಬ ಕಪಿಶ್ರೇಷ್ಠ ಇಲ್ಲಿ ತನಕ ಬಂದಿದ್ದೀಯಾ ಅಂತಂದರೆ ನಿನ್ನ ಬುದ್ಧಿಶಕ್ತಿ, ಶಾರೀರಿಕ ಸಾಮರ್ಥ್ಯ ಎಲ್ಲವೂ ಅತಿ ಹೆಚ್ಚಾಗಿದೆ ಅಂತ ಹೊಗಳ್ತಾ, ನಹಿತ್ವಾಂ ಪ್ರಾಕೃತಂ ಮನ್ಯೇ ವಾನರಂ ವಾನರರ್ಷಭ. ಇಷ್ಟೆಲ್ಲ ನೋಡ್ತಾ ಇದ್ದಾಗ ನೀನೊಬ್ಬ ಪ್ರಾಕೃತ ಅಂದರೆ ಕಾಡಿನಲ್ಲಿ ಓಡಾಡುವ ಒಂದು ಕಪಿ ಮಾತ್ರ ಅಲ್ಲ ನೀನು. ನನಗದು ಅರ್ಥ ಆಗುತ್ತೆ, ಯಾರೋ ಒಬ್ಬ ದೇವತೋತ್ತಮನೇ ಈ ಕ್ರಮದಲ್ಲಿ ಬಂದಿದ್ದೀಯಾ ಅಂತ ಪರಿಚಯ ಮಾಡಿಸ್ತಾಳೆ. ಯದ್ಯಸಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನ ಪ್ರೇಷಯಿಷ್ಯತಿ ದುರ್ಧರ್ಷೋ ರಾಮೋ ನ್ಯಕ್ಷ ಪರೀಕ್ಷಿತಂ ಪರಾಕ್ರಮಂ ಅವಿಜ್ಞಾಯ ಮತ್ಸಮಾಶಂ ವಿಶೇಷತಃ. ಕಾಲಕ್ಕೆ ಕೇಳಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ರಾಮ ನಿನ್ನನ್ನು ಕಳಿಸೋದಕ್ಕೆ ಬದಲು ಆ ಪರಾಕ್ರಮ ಇದೆ, ತಾನೇ ಬರಬಹುದಾಗಿತ್ತಲ್ಲ, ಯಾಕೆ ಬರಲಿಲ್ಲ? ನಿನ್ನನ್ನು ಯಾಕೆ ಕಳಿಸಿಕೊಟ್ಟಿದ್ದಾನೆ? ದಿಷ್ಟ್ಯಾಚ ಕುಶಲೀ ರಾಮ ಧರ್ಮಾತ್ಮ ಸತ್ಯಸಂಗರ. ನಿನ್ನ ಮಾತುಗಳನ್ನೆಲ್ಲ ಕೇಳಿದಾಗ ಹಿಂದೆಲ್ಲ ಬಂದಿದೆ, ರಾಮ ಮತ್ತು ಲಕ್ಷ್ಮಣರ ಅದ್ಭುತವಾದ ಚಿತ್ರಣ ಮಾಡಿ ಹೀಗೀಗೆಲ್ಲ ಇದ್ದಾರೆ, ಇಂಥ ಕ್ರಮದಲ್ಲಿ ಭೇಟಿ ಮಾಡಿದರು, ಯಾರ್ಯಾರನ್ನ ಭೇಟಿ ಮಾಡಿದರು, ನಾವೇ ಹಾಗೆ ರಾಮ ಮತ್ತು ಸುಗ್ರೀವರ ಸಖ್ಯವನ್ನು ನೋಡಿದೆವು, ಎಲ್ಲ ಪ್ರಕರಣಗಳನ್ನೆಲ್ಲ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡಿದ್ದಂತಹ ಸೀತಾದೇವಿ ಮಾತಾಡ್ತಾಳೆ. ಒಟ್ಟಾರೆ ನಿನ್ನ ಮಾತುಗಳಿಂದ ಕುಶಲೀ ರಾಮದೇವರು ಯಾವುದೇ ತರಹದಲ್ಲೂ ತೊಂದರೆಗೀಡಾಗಿಲ್ಲ ಅಂತ ಸುದ್ದಿ ಕೇಳಿದ್ನಲ್ಲ, ಬಹಳ ಸಂತೋಷ ಆಯಿತು. ಹಾಗೆಯೇ ಲಕ್ಷ್ಮಣನೂ ಕೂಡ
ಮಹೀಂ ದಹತಿ ಕೋಪೇನ ಯುಗಾಂತಾಗ್ನಿ ಇವೋತ್ಥಿತ. ಬಹಳ ಆಶ್ಚರ್ಯ, ನನ್ನನ್ನೊಬ್ಬ ರಾಕ್ಷಸ ಅಪಹರಣ ಮಾಡಿದ್ದಾನೆ ಅಂತ ಸುದ್ದಿ ಗೊತ್ತಾದ ಮೇಲೂ, ಸುದ್ದಿ ಗೊತ್ತಾದರೆ ಏನು ಮಾಡಬೇಕಾಗಿತ್ತು? ಈಗಾಗಲೇ ಇಡೀ ಭೂಮಿಯನ್ನು ತನ್ನ ಕೋಪಾಗ್ನಿಯಲ್ಲಿ ಸುಟ್ಟು ಬಿಡಬೇಕಾಗಿತ್ತು. ಯಾಕಿನ್ನೂ ಸುಟ್ಟಿಲ್ಲ? ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವರ್ತನೆಗಳು ನಿರೀಕ್ಷೆ ಇತ್ತು, ಅದ್ಯಾವುದು ಮಾಡಿಲ್ಲ. ಅಥವಾ ಶಕ್ತಿಮಂತೌತೌ ಸುರಾಣಾಮಪಿ ನಿಗ್ರಹೇ ಮಮೈವತು ನ ದುಃಖಾನಾಂ ಅಸ್ತಿಮನ್ಯೇ ವಿಪರ್ಯಯ. ರಾಮಲಕ್ಷ್ಮಣನಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಮರ್ಥ್ಯ ಇದೆ. ಎಲ್ಲೋ ಪ್ರಾಯ ನನ್ನದೇ ಪಾಪ ಅಡ್ಡಿ ಇದೆ ಅನಿಸುತ್ತೆ. ಪ್ರಾಕೃತಲಾದ ಹೆಣ್ಣುಮಗಳು ಹೆಂಗೆ ಮಾತಾಡಬೇಕು ಮತ್ತು ಚೆನ್ನಾಗಿ ಮಾತಾಡ್ತಾಳೆ. ಅವರಿಬ್ಬರಿಗೆ ಸಾಮರ್ಥ್ಯದ ಕೊರತೆ ಇಲ್ಲ, ಅವರೇನು ಬೇಕಾದ್ರೂ ಮಾಡಬಹುದು. ಮಾಡಲಿಲ್ಲ ಯಾಕೆ ಅಂದರೆ ನನ್ನ ಪಾಪ ಅಷ್ಟಿದೆ, ನನ್ನ ಕರ್ಮವೇ ಆಗಿದೆ, ಅದಕ್ಕೆ ಪ್ರಾಯ ಮಾಡಲಿಲ್ಲ ಅನಿಸುತ್ತೆ. ಉತ್ತರಾಣಿ ಚ ಕಾರ್ಯಾಣಿ ಕುರುತೆ ಪುರುಷೋತ್ತಮ. ಮುಂದೆ ಏನು ಮಾಡಬೇಕು ಅಂತಿದ್ದಾನೆ? ಕಚ್ಚಿನ್ನ ದೀನಃ ಸಂಭ್ರಾಂತಃ ಕಾರ್ಯೇಷು ಚ ನ ಮುಖ್ಯತಿ. ರಾಮದೇವರು ದೀನನಾಗಿಲ್ಲ ತಾನೆ. ದೀನರಾಗೋದು ಅಂತಂದರೆ ಯಾವುದೋ ದುಃಖದಿಂದಾಗಿ ಬಳಲಿ ಏನು ಮಾಡಬೇಕು ಅಂತ ತೋಚದೆ, ಬುದ್ಧಿಗೆ ತೋರದೇ ಕೂತಿದ್ರೆ ಅವನನ್ನು ದೀನ ಅಂತ. ನನಗೆ ಏನು ಗೊತ್ತಾಗ್ತಾ ಇಲ್ಲ, ನೀವೇನು ಹೇಳ್ತೇನೆ ಮಾಡ್ತೇನೆ ಅನ್ನುವ ಸ್ಥಿತಿಗೆ ಮುಟ್ಟಿಬಿಟ್ಟಿರ್ತಾನೆ ದುಃಖಕ್ಕೆ, ಅಂಥವನು ದೀನ. ಆ ರೀತಿಯಲ್ಲಿ ದೀನ ಆಗಿಲ್ಲ ತಾನೆ. ಸಂಭ್ರಾಂತ, ಗಾಬರಿಗೆ ಒಳಗಾಗಿ ಕೂತಾಗ ಮುಂದೆ ಏನು ಮಾಡಬೇಕು ಅಂತ ನಮಗೆ ಬುದ್ಧಿಗೆ ಗೋಚರ ಆಗೋಲ್ಲ. ಹಾಗೆ ಗಾಬರಿಯಾಗಿಲ್ಲ ತಾನೆ. ಕಾರ್ಯೇಷು ನ ಮುಹ್ಯತಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ದಿಗ್ಭ್ರಾಂತನಾಗಿ ಕೊಡೋನು. ಹಾಗೆ ಮೋಹಗ್ರಸ್ತನಾಗಿಲ್ಲ ತಾನೆ. ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೆ ನೃಪತೆ ಸುತಃ. ನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ದಾನಷ್ಟೇ. ಹೀಗೆಲ್ಲ ನಾನಾ ಕ್ರಮದಿಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ, ಕಚ್ಚಿದ ಆಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜ ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ. ಯಾವಾತನನ್ನು ನೆನಪು ಮಾಡಿಕೊಂಡ್ರೆ ದೇವತೆಗಳ ಕಾರ್ಯ ನಿಂತು ಹೋಗಿದ್ದು ಮುಂದೆ ಸಾಗುತ್ತೋ ಅಂತಹ ವ್ಯಕ್ತಿ ಆತ. ಅಂಥವನಿಗೆ ಇವ್ಯಾವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಯಾಕೆ ನಾ ಇದ್ದಲ್ಲಿಗೆ ಬರಲಿಲ್ಲ? ತಾನೇ ಹುಡುಕೊಂಡು ಬರಲಿಲ್ಲ. ನಿನ್ನನ್ನು ಕಳಿಸಿಕೊಟ್ಟಿದ್ದಾನಲ್ಲ, ಮನ್ನಿಮಿತ್ತೇನ ಮಾನಾರಹ ಕಚ್ಚಿತ್ ಛೋಕೇನ ರಾಘವ. ಭಯ ನನ್ನ ನಿಮಿತ್ತದಿಂದಲೇ ನನ್ನ ನೆನೆಸಿಕೊಂಡು ದುಃಖಪಡ್ತಾ ಇರಬಹುದೋ ಏನೋ. ಏನಾಗಿದೆ ಅದನ್ನೆಲ್ಲ ತಿಳಿಸಿ ಹೇಳಪ್ಪ. ರೌದ್ರೇಣ ಕಚ್ಚಿದಸ್ತ್ರೇಣ ರಾಮೇಣ ನಿಹತಂಬರಣೆ ದ್ರಕ್ಷ್ಯಾಂ ಅಲ್ಪೇನ ಕಾಲೇನ ರಾವಣಂ ಸಸರೋಜ್ಜನಂ. ನನ್ನ ಆಸೆ ಒಂದಿದೆ. ಹಿಂದೆಲ್ಲ 14,000 ರಾಕ್ಷಸರ ಗಣವನ್ನೇ ಅಲ್ಲಿ ದೂಷಣ, ತ್ರಚೀರ್ಷ, ಖರ ಮುಂತಾದವರನ್ನೆಲ್ಲ ತಮ್ಮನ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿ ಒಬ್ಬನೇ ಕೊಂದದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಅದರಂತೆಯೇ ಈಗಲೂ ಕೂಡ ತನ್ನ ಪರಾಕ್ರಮಾತಿಶಯವನ್ನು ತೋರಿಸ್ತಾ ರಾಮನೇ ನಾನಿದ್ದಲ್ಲಿಗೆ ನಡೆದು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲಿದ್ದ ಸಮಗ್ರ ರಾಕ್ಷಸ ಗಣವನ್ನು ನಾಶ ಮಾಡ್ತಾನೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ. ಧರ್ಮಾಪದೇಶ ತ್ಯಜತ ಸ್ವರಾಜ್ಯಂ ಮಾಂ ಚಾಪ್ಯರಣ್ಯಂ ನಯತಃ ಪದಾತೆ ನಾಸೀದ್ಯಥಾ ಯಸ್ಯ ನ ಭೀರ್ನ ಶೋಕಃ ಕಚ್ಚಿತ್ ಸಧೈರ್ಯಂ ಹೃದಯೇ ಕರೋತಿ. ಬಲ್ಲವಳಾದ ಹೆಂಡತಿ ಗಂಡನ ಬಗ್ಗೆ ಆಡಿದ ಮಾತು. ಬೇರೆಯವರು ಆಡೋದಕ್ಕಿಂತ ಜೊತೆಯಲ್ಲೇ ಹೆಜ್ಜೆ ಹಾಕಿದವಳು ಬಹುಕಾಲ, ಆ ಮಾತಿಗೆ ತುಂಬ ತೂಕ ಇರುತ್ತೆ. ಸೀತಾದೇವಿ ಅಂತ ಇದ್ದಾಳೆ, ಯಾವುದೇ ಕೆಲಸವನ್ನು ಧೈರ್ಯ ಇಲ್ಲದೆ ಅಥವಾ ಯಾವುದೋ ಶೋಕಕ್ಕೊಳಗಾಗಿ ದುಃಖಕ್ಕೊಳಗಾಗಿ ಕೆಲಸ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಏನಾಗಿರಬಹುದು? ಈ ಮಾತು ಯಾಕಾಡ್ತೀಯ ಅಂತಂದರೆ ಹಿಂದಿನದನ್ನೆಲ್ಲ ನೆನಪು ಮಾಡಿಕೊಳ್ತಾ ಧರ್ಮಾಪದೇಶ, ಅಪದೇಶ ಅಂತಂದರೆ ಒಂದು ನೆಪ, ಧರ್ಮದ ನೆಪದಲ್ಲಿ ತಂದೆಯ ಮಾತನ್ನು ಪರಿಪಾಲನೆ ಮಾಡಬೇಕು ಅನ್ನುವ ಧರ್ಮದ ನೆಪದಲ್ಲಿ ತಾಯಿಯಲ್ಲ ತಂದೆಯಲ್ಲ ಎಲ್ಲರನ್ನೂ ಸ್ವರಾಜ್ಯಂ ತ್ಯಜತಃ ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಮಾಂಚಾಪ್ಯರಣ್ಯಂ ನಯತಃ ಪದಾತೆ ಬರೇ ಕಾಲುಗಳಲ್ಲಿ ನಡೀತಾ, ಅದಕ್ಕೇನು ತಗೊಂಡು ಹೊಟ್ಟೋದ ಭರತ, ಬರೇ ಕಾಲುಗಳಲ್ಲೂ. ಮತ್ತೇನು ಹೆಂಡತಿಯಾರು ಸುಖವಾಗಿರಲಿ, ತನ್ನ ಮಕ್ಕಳು ಸುಖವಾಗಿರಲಿ, ತನ್ನವರು ಸುಖವಾಗಿರಲಿ ಅಂತ ಬಯಸ್ತಾರೆ ಅಲ್ಲ, ಅದು ಅಲ್ಲ. ಜೊತೆಯಲ್ಲಿ ಹೆಂಡತಿಯನ್ನು ಕರ್ಕೊಂಡು ಓಡಾಡೋದೇ ಧರ್ಮ ಅಂತ ತಿಳಿದು ನನ್ನನ್ನೂ ಜೊತೆಯಲ್ಲಿ ಕರೆದೊಯ್ತಾ ನಾಸೀದ್ಯಸ್ಯ ನಭೀಹಿ, ಯಾವುದೇ ತರಹದ ಭಯವಿಲ್ಲದೆ ಇಡೀ ಅರಣ್ಯದಲ್ಲಿ ಅನೇಕ ವರ್ಷಗಳ ತನಕ ನಡೆದಾಡಿದ ಆ ವ್ಯಕ್ತಿಗೆ ಶೋಕ ಆಗಲಿ, ಮೋಹ ಆಗಲಿ, ಭಯವಾಗಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ.
ಇಷ್ಟೆಲ್ಲ ಇದ್ದರೂ ಕೂಡ ನನ್ನ ಬಳಿ ಯಾಕಿನ್ನೂ ಬರಲಿಲ್ಲ ರಾಮ? ನೀ ಇದೆಲ್ಲ ತಿಳಿದಿದ್ದರೆ ವಾನರ ಶ್ರೇಷ್ಠ, ಇದನ್ನೆಲ್ಲ ತಿಳಿಸಿ ಹೇಳು ನನಗೆ. ಶ್ರುತ್ವೈವ ಚ ವಚೋಮಖ್ಯಂ ಕ್ಷಿಪ್ರಮೇಷ್ಯತಿ ರಾಘವ ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣ ಸಂಯುತ. ಪ್ರಾಯ ಭರತ ತನ್ನ ದೊಡ್ಡ ಸೇನೆಯನ್ನು ಇಲ್ಲಿಗೆ ಕಳಿಸ್ಕೊಡ್ತಾನೆ, ಅದರ ನಿರೀಕ್ಷೆಯಲ್ಲಿದ್ದಾನೇನೋ ರಾಮ. ಆದರೆ ಅದರ ಅಗತ್ಯ ಇಲ್ಲ. ಮತ್ತೊಬ್ಬರ ಸೇನೆಯ ಅಗತ್ಯದಿಂದಾಗಿ ಈ ರಾಕ್ಷಸರನ್ನು ಕೊಲ್ಲಬೇಕಾದ ಅಗತ್ಯ ಇಲ್ಲ. ಆದರೂ ಯಾಕೋ ತಡ ಮಾಡ್ತಾ ಇದ್ದಾನಲ್ಲ. ಪ್ರಾಯ ಹರ್ಯಕ್ಷಗಣ ಸೇವಿತ. ಇಲ್ಲೆಲ್ಲ ನೀವೆಲ್ಲ ಕಪಿಗಳು ಮುಂತಾದವರೆಲ್ಲ ಇದ್ದೀರಲ್ಲ, ನಿಮ್ಮ ದೊಡ್ಡ ಸೇನೆಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಕರ್ಕೊಂಡು ಬರಬೇಕೇನೋ, ಅದಕ್ಕೋಸ್ಕರ ಕಾಯ್ತಾ ಇರಬಹುದಾ? ಅದರ ಅಗತ್ಯವೂ ಇಲ್ಲ. ಮತ್ತೊಬ್ಬರ ಸಹಾಯದ ಅಗತ್ಯವೇ ಇಲ್ಲದೆ ಇಡೀ ಪ್ರಪಂಚ ನಾಶ ಮಾಡಬಲ್ಲಂತಹ ರಾಮನಿಗೆ ಇವರೆಲ್ಲರೂ ಕೂಡ ಕಿಂ ಕಪಯ ಸಹಾಯ ಅಂತ ಭಾಗವತದಲ್ಲಂತಾರೆ. ಹಾಗೆ ಇವರ್ಯಾರ್ದಾರ ಸಹಾಯ ಬೇಕಾ? ಆದರೂ ಯಾಕೆ ಇನ್ನೂ ಹತ್ತಿರ ಬರಲಿಲ್ಲಲ್ಲ ಅಂತ ಕೇಳಿದಾಗ ಆಗ ಹನುಮಂತ ದೇವರು ಆಡಿದ ಮಾತು, ಸಭಾ ದರ್ಶನಾತ್ ಅಜೇನ ಆರ್ಯ ಶೋಕೇನ ಪರಿಪ್ಲುತಃ ನ ಶರ್ಮ ಲಭತೆ ರಾಮ ಸಿಂಹಾರ್ಜಿತ ಇವ ದ್ವಿಪಃ. ಮಾನಿ ಹೇಳಿದ್ದೆಲ್ಲ ನಿಜ. ಬೇರೆ ಯಾವ ಶೋಕ ಇಲ್ಲ, ಮೋಹ ಇಲ್ಲ, ಭಯ ಇಲ್ಲ, ಯಾವುದೂ ಇಲ್ಲ. ಆದರೆ ಇಲ್ಲಿಗೆ ಯಾಕೆ ಬರಲಿಲ್ಲ ಗೊತ್ತಾ? ಮತ್ತೇನೂ ಅಲ್ಲ, ನಿನ್ನ ಚಿಂತೆ. ಸೀತೆಯನ್ನು ನಾನಿನ್ನೂ ಕಾಣಲಿಲ್ಲ, ಎಲ್ಲಿದ್ದಾಳೆ ಅಂತನ್ನುವ ಚಿಂತೆಯಿಂದಲೇ ಈ ಸಿಂಹ ಆಕ್ರಮಣ ಮಾಡಿದಾಗ ಆನೆಯ ತಲೆ ಮೇಲೆ ಏರಿ ಕೂತಾಗ ಸ್ವಲ್ಪ ಮಂಕಾಗತ್ತಂತೆ. ಹಾಗೆ ರಾಮದೇವರು ಮಂಕಾದಂತೆ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ನಿನ್ನ ಮೇಲಿರುವ ಪ್ರೀತಿ. ನಿನ್ನ ಮೇಲಿದ್ದ ಪ್ರೀತಿ ನಿನ್ನನ್ನು ಕಾಣದೆ ಮಂಕು ಮಾಡಿಬಿಟ್ಟಿದೆ. ಮಂದರೇಣ ಚ ತೇ ದೇವಿ ಶಪೇ ಮೂಲ ಫಲೇನ ಚ ಮಲಯೇನ ಚ ವಿಂಧ್ಯೇನ ಮೇರುಣ ದುರ್ಧರೇಣ ಚ. ಅದು ಮಂದರಾಚಲ ಆಗಿರಬಹುದು, ಮೇರು ಪರ್ವತ ಇರಬಹುದು, ಮಲಯಾಚಲನೋ ಬೇಕಾದ್ದಿರಲಿ. ಯಥಾ ಸುನಯನಂ ವಲ್ಗು ಬಿಂಬೋಷ್ಟಂ ಚಾರುಕುಂಡಲಂ ಮುಖಂ ದ್ರಕ್ಷಸಿ ರಾಮಸ್ಯ ಪೂರ್ಣಚಂದ್ರ ವಿವೋದಿತಂ. ಅಮ್ಮ, ಹೆಚ್ಚಿಂದೇನು ಹೇಳಲಿ? ನಾನು ಈ ಎಲ್ಲ ವಸ್ತುಗಳ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ಕೆಲವೇ ದಿವಸಗಳಲ್ಲೇ ರಾಮಚಂದ್ರನ ಅದ್ಭುತವಾದ ಮುಖಮಂಡಲವನ್ನು ನೀ ಕಾಣ್ತೀಯಾ? ಆತ ಇಲ್ಲಿಗೆ ಬರ್ತಾನೆ. ಅದು ಯಾಕೆ ಬರಲಿಲ್ಲಲ್ಲ ಇಲ್ಲಿಗೆ? ಬರದೇ ಇರಲಿಕ್ಕೇನು ಕಾರಣ? ಕ್ಷಿಪ್ರಂ ದ್ರಕ್ಷಸಿ ವೈದೇಹಿ ರಾಮಂ ಪ್ರಸ್ರವಣೇ ಗಿರೌ ಶತಕ್ರತು ನಿವಾಸೀನಂ ನಾಗಪೃಷ್ಠಸ್ಯ ಮೂರ್ಧನಿ. ರಾಮದೇವರು ಬರ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಈಗ ಬರದೇ ಇರಲಿಕ್ಕೆ ಕಾರಣ ಲೋಕದೃಷ್ಟಿಯಿಂದ ಹೇಳಬೇಕಲ್ಲ. ನಾನು ಇಲ್ಲಿಗೆ ಬಂದು ಹೋಗಿ ಸುದ್ದಿ ತಿಳಿಸ್ಬೇಕಷ್ಟೇ. ನಿನ್ನನ್ನು ಹುಡುಕಲಿಕ್ಕೆ ಅಂತಲೇ ಸಮಗ್ರ ಕಪಿಗಳು 10 ದಿಕ್ಕಿಗೂ ಸಾಯಿ ಹೋಗಿದ್ದಾರೆ. ಅಲ್ಲೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲಿದ್ದೀಯ ನೀ ಇಲ್ಲಿದ್ದೀಯ ಅನ್ನೋ ಸುದ್ದಿಯನ್ನು ಆತನಿಗೆ ಮುಟ್ಟಿಸಿದರೆ ತಾನೆ ಆತ ಪರಾಕ್ರಮಿಯಾಗಿ ಇಲ್ಲಿ ಬಂದು ತನ್ನ ಪರಾಕ್ರಮದಿಂದ ವಿಜೃಂಭಿಸೋದು. ನಾನು ಆ ಸುದ್ದಿಯನ್ನು ತಿಳಿಸಿದ ಕೆಲವೇ ದಿವಸಗಳಲ್ಲಿ ನೀನು ರಾಮದೇವರ ಮುಖವನ್ನು ನೋಡ್ತೀಯಾ? ಸದೇವಿ ನಿತ್ಯಂ ಪರಿತಪ್ಯಮಾನಃ ತ್ವಾಮೇವ ಸೀತೇತ್ಯಭಿಭಾಷಮಾಣಃ ಧೃತವ್ರತೋ ರಾಜಸುತೋ ಮಹಾತ್ಮ ತವೈವ ಲಾಭಾಯ ಕೃತ ಪ್ರಯತ್ನಃ. ಇಲ್ಲಿ ಬಂದಾಗ ದೂತನಾದವನೇ ಹೇಗೆ ಮಾತಾಡಬೇಕು ಆ ಅದ್ಭುತವಾದ ಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ನನ್ನ ಗಂಡ ಇನ್ನೂ ಬರಲಿಲ್ಲ? ನೀನು ಕಂಡ್ರೆ ಏನು ಅಂಥ ಆಸಕ್ತಿ ಇಲ್ಲ, ಸುಮ್ಮನೆ ನೀವ್ಯಾರು ಹುಡ್ಕೊಂಬಾರಪ್ಪ ಅಂತ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಹೇಳಲಿಕ್ಕೂ ಬರ್ತಿತ್ತು. ಬೇರೆ ಬೇರೆ ಏನು ಬೇಕಾದ್ರೂ ಮಾತಾಡಬಹುದಾಗಿತ್ತು. ಹಾಗೆಲ್ಲ ಮಾತಾಡಲಿಲ್ಲ. ರಾಮದೇವರಲ್ಲಿ ಮತ್ತಷ್ಟು ಪ್ರೀತಿ ಹೆಚ್ಚಾಗಬೇಕು. ಅಷ್ಟೇ ಅಲ್ಲ, ನಾವು ದಂಪತಿಗಳಲ್ಲಿ ಅರ್ಧಾನ ಬಗ್ಗೆ ಇಬ್ಬರು ಜಗಳ ಬಿದ್ದಿದೆ. ಜಗಳ ಬಿದ್ದಾಗ ಅವ್ರ ಬಗ್ಗೆ ಹೇಳುವಾಗ ಇವ್ರ ಬಗ್ಗೆ ಹೇಳುವಾಗ ಇಬ್ಬರಿಗೂ ಮಧ್ಯದಲ್ಲಿ ಜಗಳ ತಂದಿಡುವಂತೆ ಮಾತಾಡಿಬಿಟ್ರೆ, ಅಪಾರ್ಥ ಬರುವಂತೆ ಮಾತಾಡಿದರೆ ಹಾಗೆ ಮಾಡಬಾರ್ದು. ಯಾವತ್ತು ನಮ್ಮ ಮಾತೆ ಹೇಗಿರಬೇಕು ಅಂತಂದರೆ ಅವರಿಬ್ಬರಲ್ಲಿ ಪ್ರೀತಿ ಹೆಚ್ಚು ಮಾಡಬೇಕು. ಅಷ್ಟೇ ಅಲ್ಲ, ರಾಕ್ಷಸರ ಮನೆಯಲ್ಲಿ ಬಂಧಿಯಾಗಿ ಸಿಲುಕಿಕೊಂಡಿದ್ದಾಳೆ. ಆ ಹೆಣ್ಣು ಮಗಳಿಗೆ ಹೇಗೆ ಮಾತಾಡಬೇಕು? ಅವಳಿಗೆ ಒಳ್ಳೆ ವಿಶ್ವಾಸ ಹುಟ್ಟುವಂತೆ ಮಾತಾಡಬೇಕು. ಆ ವಿಶ್ವಾಸ ಧೈರ್ಯವನ್ನು ತರಬೇಕು. ಮುಂದೆ ಬೇಕಾದ್ದಾಗಲಿ ಅದನ್ನು ನೀಗಿಸುವಂತಹ ಎದುರಿಸುವ ಧೈರ್ಯವನ್ನು ತರಬೇಕು. ಆ ಮಾತನಾಡ್ತಾ ಇದ್ದಾರೆ ಹನುಮಂತ ದೇವರು. ಸದೇವಿ ನಿತ್ಯಂ ಪರಿತಪ್ಯಮಾನಃ. ಅಮ್ಮ, ಒಂದು ದಿವಸವೂ ಕೂಡ ನಿನ್ನ ಚಿಂತೆ,
ನಿನ್ನ ಪರಿತಾಪ ಬಿಟ್ಟು ರಾಮದೇವರು ಇಲ್ಲವೇ ಇಲ್ಲ. ಲಕ್ಷ್ಮಣನ ತೊಡೆ ಮೇಲೆ ಅದು ಎಷ್ಟು ಬಾರಿ ಹತ್ತಿದ್ದಾನೆ, ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ನಾನೇ ಕಂಡಿದ್ದೇನೆ ಅದನ್ನು. ಅದಕ್ಕೆಲ್ಲ ಕಾರಣ ನಿನ್ನ ಮೇಲಿರುವ ಅತ್ಯಂತ ಪ್ರೀತಿ. ಅದರಿಂದ ಆತ ಕಂಡಿದ್ದಾನೆ. ಸ್ವಯಮೇವ ಸೀತೆತ್ಯಭಿಭಾಷಮಣ, ಉಸರಿಗ ಒಮ್ಮೆ ಸೀತಾ ಸೀತಾ ಅಂತ ಮಾತಾಡ್ತಾನೆ ಇರ್ತಾನೆ. ಧೃತವ್ರತೋ ರಾಜಸುತ, ಅವನೊಂದು ವ್ರತ ಹಿಡಿದಿದ್ದಾನೆ. ನಿನ್ನ ಕಳೆದ ಮೇಲೆ ಆತ ವ್ರತ ಹಿಡಿದಿದ್ದಾನೆ. ಬೇರೆ ಇನ್ನೇನು ಅಲ್ಲ, ನಾನು ಏನೇ ಪ್ರಯತ್ನ ಮಾಡಿದರೂ ಅದು ಸೀತೆಯನ್ನು ಹುಡುಕಲಿಕ್ಕೋಸ್ಕರ, ಏನು ಕೆಲಸ ಮಾಡಿದರೂ ಅದು ಸೀತೆಯ ಅನ್ವೇಷಣೆಗೋಸ್ಕರ. ಹೀಗೆ ವ್ರತವನ್ನು ಹಿಡಿದು ಕೂತಿದ್ದಾನೆ. ಸಾ ರಾಮ ಕೀರ್ತನ ವೀತಶೋಕ, ರಾಮಸ್ಯ ಶೋಕೇನ ಸಮಾನ ಶೋಕ, ಶರನ್ನ ಮುಖೇನ ಅಂಬುದ ಶೇಷ ಚಂದ್ರ ನಿಷೇವ ವೈದೇಹಿ ಸುತಾ ಬಭೂವ. ಈ ಮಾತನ್ನು ಕೇಳ್ತಿರ್ಲಿಕ್ಕೇನೆ ಒಳಗಡೆಯಲ್ಲಿ ಆನಂದೋದ್ರೇಕ, ಜೊತೆಯಲ್ಲಿ ಸ್ವಲ್ಪ ಮಿಶ್ರಿತವಾದ ದುಃಖ, ಇವುಗಳನ್ನೆಲ್ಲ ತೋರಿಸಿ ಮತ್ತೆ ಸೀತಾದೇವಿಯರು ಮಾತಾಡ್ತಾರೆ ಆ ಕಾಲಕ್ಕೆ. ಸಾ ಸೀತಾ ವಚನಂ ಶುತ್ವ ಪೂರ್ಣಚಂದ್ರ ನಿಭಾನನ. ನನಗೆ ಒಳಗಡೆಯಲ್ಲಿ ಆನಂದವೂ ಆಯಿತು, ಆದರೆ ಮತ್ತೆ ದುಃಖವೂ ಆಯಿತು. ಹಾಗೆ ಅಮೃತಂ ವಿಷ ಸಂಪೃಕ್ತಂ ತ್ವಯಾ ವಾನರ ಭಾಷಿತಂ. ವಾನರ ಕಪಿಶ್ರೇಷ್ಠ ನೀ ಮಾತಾಡ್ತಾ ಇರೋದು ಹೇಗಿದೆ ಗೊತ್ತಾ? ಸಾಯ್ತಾ ಇರುವ ವ್ಯಕ್ತಿಗೆ ಒಳ್ಳೆ ಒಂದು ಬಟ್ಟಲು ತುಂಬ ಅಮೃತ ಹಾಕಿ ಸ್ವಲ್ಪ ವಿಷ ಬೆರೆಸಿ ಜೊತೆಯಲ್ಲಿ ಕೊಟ್ಟಂತೆ. ಸಾಯ್ತಾ ಇದ್ದಾನೆ ವ್ಯಕ್ತಿ, ಅವನಿಗೇನು ಕೊಡಬೇಕು? ಅಮೃತ ಕೊಟ್ಟರೆ ಬದುಕ್ತಾನೆ. ಅಮೃತ ಜೊತೆಯಲ್ಲಿ ಸ್ವಲ್ಪ ವಿಷನೂ ಸೇರಿಸ್ಬಿಟ್ರೆ ಮತ್ತೆ ಬದುಕೋದು ಹೇಗೆ ಆತ? ನಿನ್ನ ಮಾತು ಹಾಗಾಗಿದೆಯಪ್ಪ. ಯಾಕಮ್ಮ ನಾ ಏನಂದೆ ಅದನ್ನು? ವಿಧಿರ್ನೂನಂ ಅಸಂಹಾರ್ಯ ಪ್ರಾಣಿನ ಪ್ಲವಗೋತ್ತಮ ರಜ್ಜೇವ ಪುರುಷಂ ಬದ್ಧ್ವಾ ಕೃತಾಂತಹ ಪರಿಕರಿಷತಿ. ಹಗ್ಗದಿಂದ ಕಟ್ಟಿ ಯಮದೇವರು ಒಯ್ದು ಎಳಿತಾ ಇದ್ದರೆ ಹಾಗೆ ಅನುಭವ ಬರ್ತಾ ಇದೆ. ಶೋಕ ಅನ್ನೋದು ನಮ್ಮನ್ನು ಕಟ್ಟಿ ಹಾಕುವಂತಹ ಒಂದು ಹಗ್ಗ ಇದ್ದದ್ದು. ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ ಆ ಹಗ್ಗ? ಯಮದೇವರ ಮಂದಿರಕ್ಕೆ. ಸೀತಾದೇವಿ ಆಡುವ ಮಾತು ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಯಾರನ್ನಾರ ಕಳ್ಕೊಂಡು ಅಥವಾ ಯಾರು ದೂರ ಇದ್ದಾಗ ಅಥವಾ ಯಾವುದೋ ಮನಸ್ಸಿಗೆ ಹಚ್ಚಿಕೊಂಡು ವಸ್ತು ಬೇಕು ಅಂತ ಬಯಕೆ ಆಗಿದೆ. ಆ ವಸ್ತು ಪಡೆಯುವ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಬೇಕೇ ಬೇಕು ಅನ್ನುವ ಹಠ, ಸಿಗ್ತಾ ಇಲ್ಲ, ದುಃಖ ಆಗಿದೆ. ಆ ದುಃಖ ಏನನ್ನು ಮಾಡುತ್ತೆ ಅಂತ ತೋರಿಸಿಕೊಡ್ತಾ ಇದ್ದಾಳೆ. ದುಃಖ ಪಡ್ತಾ ಇದ್ದರೆ ಏನಾಗುತ್ತೆ? ಬೇರೆ ಕೆಲಸ ಮಾಡಲಿಕ್ಕಾಗೋಲ್ಲ. ಯಾಕೆ? ಹಗ್ಗದಿಂದ ಕಟ್ಟಿ ಹಾಕಿದರೆ ಕೈ ಕಾಲುಗಳು ಕೆಲಸ ಮಾಡೋಲ್ಲಲ್ಲ. ಹಾಗೆ ಮನಸ್ಸನ್ನು ಶೋಕದಿಂದ ಕಟ್ಟಿಬಿಟ್ರೆ ಮನಸ್ಸೂ ಕೆಲಸ ಮಾಡೋಲ್ಲ, ಮೈಯೂ ಕೆಲಸ ಮಾಡೋಲ್ಲ. ಶರೀರ ಮನಸ್ಸು ಎರಡೂ ನಿಷ್ಕ್ರಿಯ ಆಗಬೇಕು ಅಂತಿದ್ರೆ ತುಂಬ ದುಃಖಕ್ಕೊಳಗಾದರೆ ಸಾಕು. ಕಡೆಗೆ ಈ ಹಗ್ಗ ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ? ಅದು ಬೇರೆ ಯಾವುದಲ್ಲ, ಯಮದೇವರ ಪಾಶನೆ. ಹಾಗೆ ರಾಮನೂ ಕೂಡ ಶೋಕ ಸಂತಪ್ತನಾಗಿದ್ದಾನೆ ಅಂತ ಹೇಳ್ತಾ, ಅದು ನಿನ್ನ ಚಿಂತೆಯಿಂದಲೇ ಶೋಕ ಸಂತಪ್ತನಾಗಿದ್ದಾನೆ. ನಿನ್ನ ಬಗ್ಗೆ ತುಂಬ ಪ್ರೀತಿಯಿಂದ ಚಿಂತೆ ಮಾಡ್ತಾ ಇದ್ದಾನೆ, ಚೆನ್ನಾಗಿದೆ. ಆದರೆ ಮುಂದೆ ಅದೇ ಶೋಕಗ್ರಸ್ತನಾಗಿದ್ದಾನೆ ಅಂತ ಹೇಳಿದೆಯಲ್ಲ, ಇದು ನನಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆಯಪ್ಪ, ಅದನ್ನು ಬಿಡಿಸಿ ಹೇಳು. ವರ್ತತೆ ದಶಮೋ ಮಾಸ ದ್ವೌತು ಶೇಷವು ಪ್ಲವಂಗಮ. ನಾನು ಇಲ್ಲಿ ಬಹುಕಾಲ ತನಕ ಇಲ್ಲಿ ಇರೋಲ್ಲ. 13 ವರ್ಷ ಅಲ್ಲಿ ಕಳೆದಿದ್ದಾಗಿದೆ. 14ನೇ ವರ್ಷದಲ್ಲಿ ರಾವಣ ಅಪಹರಣ ಮಾಡಿದ್ದಾನೆ. ಅಪಹರಣ ಮಾಡಿದ್ದಾಯಿತು. ಇನ್ನು ಉಳಿದಿರೋದು 2 ತಿಂಗಳುಗಳ ಕಾಲ ಮಾತ್ರ ಉಳಿದಿದೆ. ವನವಾಸವೇ ಸಮಾಪ್ತಿಯಾಗುತ್ತೆ ಈಗ. ಆ 2 ತಿಂಗಳಿದೆ. 2 ತಿಂಗಳಲ್ಲೂ 1 ತಿಂಗಳು ಮಾತ್ರ ನಾ ಕಾಯ್ತೇನೆ. ರಾಮದೇವರ ಬರುವಿಕೆಗೆ 1 ತಿಂಗಳು ಕಾಯ್ತೇನೆ. ಬರಲಿಲ್ಲ ಅಂತಂದರೆ ಇಲ್ಲೇ ಜೀವತ್ಯಾಗ ಮಾಡ್ತೇನೆ. ಕಾರಣ ಹೀಗೆ ಒಂದು ಮಾತನ್ನು ನಾನು ಕೇಳಿದ್ದೇನೆ ಅಂತ ಕಥೆಯನ್ನು ಹೇಳ್ತಾಳೆ. ವರ್ತತೆ ದಶಮೋ ಮಾಸ ದ್ವೌತು ಶೇಷವು ಪ್ಲವಂಗಮ ರಾವಣೇನ ನೃಶಂಸೇನ ಸಮಯೋ ಯಕೃತೋ ಮಮ. ನನ್ನ ವಿಚಾರದಲ್ಲಿ ರಾವಣ ಈಗಾಗಲೇ ತಾನೊಂದು ಯೋಜನೆ ಹಾಕ್ಕೊಂಡಿದ್ದಾನೆ. ಆ ಯೋಜನೆಗೆ ಸಮಯ ಅಂತ ಕರೀತಾನೆ. ಈಗೊಂದು ಯೋಜನೆ ಹಾಕ್ಕೊಂಡಿದ್ದಾನೆ. ಸ್ತ್ರೀಯರನ್ನು ಬಲಾತ್ಕಾರ ಮಾಡಿ ಉಪಭೋಗಿಸುವಂತಹ ಶಕ್ತಿ ಅವನಿಗಿಲ್ಲ. ಹಿಂದೆ ಕಳ್ಕೊಂಡ್ಬಿಟ್ಟಿದ್ದಾನೆ ಅದನ್ನು. ಹಿಂದೆ ಒಳ್ಳೆ ಅಪ್ಸರಾ ಸ್ತ್ರೀ ಅವಳು ಈ ರಾವಣನ ಅಣ್ಣನ ಮಕ್ಕಳು ನಳಕೂಬರ ಮತ್ತು ಮಣಿಗ್ರೀವ ಅಂತ ಅವರ ಚರಿತ್ರೆಯನ್ನು ಕೇಳ್ತೇವೆ ನಾವು. ಭಾಗವತದಲ್ಲೂ ಕೂಡ ಮರವಾಗಿದ್ದರು, ಅವರನ್ನು ಕೃಷ್ಣ ಪರಮಾತ್ಮ ಬಿಡಿಸಿದ ಅಂತ. ಅರ್ಜುನ ವೃಕ್ಷಗಳಾಗಿದ್ದರು, ಮತ್ತಿ ಮರ ಆಗಿದ್ದರು. ಅವರಿಬ್ಬರೇನೆ ಇಲ್ಲಿ
ಈ ಅಪ್ಸರಾ ಸ್ತ್ರೀಯ ಸಂಗಮಕ್ಕೆ ಅಂತ ನಿಯೋಜನೆ ಮಾಡಿಕೊಂಡಿರ್ತಾರೆ. ಅಪ್ಸರಾ ಸ್ತ್ರೀಯರಲ್ಲಿ ಆ ಒಂದು ವಿಶೇಷತೆ ಇದೆ. ಅವರು ಇಂಥ ಪುರುಷರನ್ನು ಮಾತ್ರ ಅಂತ ಕೆಲವು ಕಾಲ ನಿರ್ಬಂಧ ಮಾಡಿ ಅವರ ಜೊತೆಯಲ್ಲಿ ಗಾರ್ಹಸ್ಥ್ಯವನ್ನು ನಡೆಸ್ತಾರೆ. ಅದು ಇದರಲ್ಲಿ ಪರಿಚಯ ಇಲ್ಲದೆ ಇರುವಂತಹ ಕೆಲವರು ಮೂರ್ಖರು ಅದನ್ನು ಅಪ್ಸರಾ ಸ್ತ್ರೀಯರನ್ನು ದೇವತೆಗಳ ವೇಶ್ಯ ಇರುವಂತೆಲ್ಲ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಬಳಕೆ ಮಾಡ್ತಾರೆ. ಅಪ್ಸರಾ ಸ್ತ್ರೀಯರು ಹಾಗಿರುವವರಲ್ಲ. ಏಕಪತ್ನಿಯರಾಗಿ ಸಾಧನೆ ಮಾಡುವ ಅಧಿಕಾರ ಕೆಲವರದಾದರೆ, ಬಹುಪತಿಕರಾಗಿ ಅನೇಕರಲ್ಲಿ ಭಗವಂತನನ್ನು ಕಾಣುವಂತಹ ಉನ್ನತ ಸ್ವಭಾವ ಇರುವವರು ಅವರ ಸಾಧನ ಕ್ರಮನೇ ಬೇರೆ. ಅವರು ಒಬ್ಬನನ್ನು ಪತಿ ಅಂತ ಸ್ವೀಕಾರ ಮಾಡಿದಾಗ ಇನ್ನೊಬ್ಬ ಪುರುಷನನ್ನು ಮನಸಾಪಿ ಸ್ಮರಣೆ ಮಾಡೋಲ್ಲ. ಆ ಕೆಲವೆಲ್ಲ ನಿಯಮಗಳಿದ್ದಾವೆ. ಸಂಕಲ್ಪ ಮಾಡಿ ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಬಂದು ಈತ ದರ್ಶನ ಮಾಡ್ತಾನೆ ರಾವಣ. ಇದನ್ನು ಹೋಗಿ ಅವರಿಬ್ಬರಿಗೂ ಸುದ್ದಿ ತಿಳಿಸಿದ್ರು. ಅವರಿಬ್ಬರು ಶಾಪ ಇಟ್ಟು, ಅಣ್ಣನ ಮಕ್ಕಳು ಶಾಪ ಹಾಕಿದರು, ಇನ್ನೆಂದಾರು ಪರಸ್ತ್ರೀಯನ್ನ ಬಲಾತ್ಕಾರ ಮಾಡಿದಿ ಅಂತಂದರೆ ರಾವಣ 10 ತಲೆ ಇದೆ, ಅದು 1000 ಹೋಳಾಗಲಿ ಶಾಪ ಹಾಕಿದ್ದು. ಹೀಗಾಗಿ ಇನ್ಯಾವ ಸ್ತ್ರೀಯನ್ನು ಅವತ್ತಿನಿಂದ ಬಲಾತ್ಕಾರ ಮಾಡುವ ಪ್ರಯತ್ನ ಮಾಡಿರಲಿಲ್ಲ ರಾವಣ. ಇಲ್ಲಿ ಸೀತೆ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ರಾಕ್ಷಸರ ಜೊತೆಯಲ್ಲಿ ಸೇರಿ ಒಂದು ನಿರ್ಬಂಧ ಮಾಡಿಕೊಂಡಂತ ರಾವಣನೇ, ಇನ್ನೊಂದು ತಿಂಗಳ ತನಕ ಕಾಯೋಣ, ನಾನು ಬೆದರಿಸಿ ಸಾಮಾಧಿ ಉಪಾಯಗಳಿಂದ ಆಸೆ ತೋರಿಸಿ ಏನಾರ ಮಾಡಿ ಸೀತೆಯನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಅಕಸ್ಮಾತ್ ಒಲಿಲಿಲ್ಲ ಅಂತಾದರೆ 1 ತಿಂಗಳ ನಂತರ ಅವಳನ್ನು ಕೊಂದು ತಿಂದು ಹಾಕಿಬಿಡೋಣ, ಈ ಲೆಕ್ಕಾಚಾರ ಮಾಡಿದ್ರಂತೆ. ನಿನಗೆ ಹೆಂಗೆ ಗೊತ್ತಾಯಿತು? ಸೀತಾದೇವಿಯನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ. ಇಲ್ಲಿ ಹೀಗಾಗಿತ್ತು, ನನಗೆ ಗೊತ್ತಾಗಲಿಕ್ಕೆ ಕಾರಣ ವಿಭೀಷಣೇನ ಚ ಭ್ರಾತ್ರ ಮಮ ನಿರ್ಯಾತನಂ ಪ್ರತಿ ಅನುನೀತ ಪ್ರಯತ್ನೇನ ನಚ ತತ್ ಕುರುತೇ ಮತಿಂ. ತಿಂದಾಕ್ಬಿಡಬೇಕು ಅಂತ ಎಂದೋ ಪ್ರಯತ್ನ ಮಾಡಿದ್ದಂತೆ, ಮಾತು ಕೇಳ್ತಾ ಇಲ್ಲ, ಎಷ್ಟೋ ತಿಂಗಳಾಗಿ ಹೋಗಿದೆ, ತಿಂದು ಬಿಡ್ತೇನೆ ಅಂತ. ಆದರೂ ವಿಭೀಷಣ ಅದನ್ನು ತಡಿತಾ ಬಂದಂತೆ. ಅಣ್ಣ ಈಗ ಬೇಡ, ಸ್ವಲ್ಪ ತಡಿ ಅಂತ ಹೀಗೆ ತಡಿತಾ ಬಂದಿದ್ದಾನೆ. ರಾಮದೇವರು ಬರಲಿ ಅಂತ ಅನ್ನೋ ದೃಷ್ಟಿಯಲ್ಲೇ ಆತ ತಡಿತಾ ಬಂದಿದ್ದಾನೆ. ಜ್ಯೇಷ್ಠ ಕನ್ಯಾ ಕಲಾನಾಮ ವಿಭೀಷಣ ಸುತಾ ಕಪೇ. ವಿಭೀಷಣನಿಗೆ ದೊಡ್ಡ ಮಗಳು ಕಲಾ ಅಂತ ಅವಳ ಹೆಸರು. ಅವಳು ಈ ಎಲ್ಲ ಸುದ್ದಿಯನ್ನು, ಏನೇನು ನಡೀತಾ ಇದೆ, ಮುಂದೇನಾಗುತ್ತೆ, ರಾವಣನ ಹುನ್ನಾರ ಏನು ಅನ್ನೋದನ್ನೆಲ್ಲ ನನಗೆ ಬಂದು ತಿಳಿಸ್ತಾ ಇದ್ದಾಳೆ. ಅವಕಾಶ ಇರೋದು 1 ತಿಂಗಳು ಮಾತ್ರ. ವನವಾಸ ಮುಗಿಲಿಕ್ಕೆ 2 ತಿಂಗಳಿದೆ ಅವಕಾಶ. ಆದರೆ ನನ್ನನ್ನು ತಿಂದು ಹಾಕಲಿಕ್ಕೆ 1 ತಿಂಗಳಿದೆ. ಅಷ್ಟರೊಳಗೆ ರಾಮದೇವರು ಬರಲಿಲ್ಲ ಅಂತಂದರೆ ನಾನೇ ಪ್ರಾಣತ್ಯಾಗ ಮಾಡಿಬಿಡ್ತೇನೆ. ಆಶಂಸೇಯಂ ಹರಿಶ್ರೇಷ್ಠ ಕ್ಷಿಪ್ರಂ ಮಾಂ ಪ್ರಾಪ್ಸ್ಯತೆ ಪತಿ ಅಂತರಾತ್ಮ ಹಿ ಮೇ ಶುದ್ಧ ತಸ್ಮಿಂಸ್ತು ಬಹವೋ ಗುಣಾ. ನನಗೊಳಗೊಂದು ನಂಬಿಕೆ ಇದೆ, ಆ ಸಮಯದ ಒಳಗಡೆಯಲ್ಲಿ ನನ್ನ ಪತಿ ಬಂದೇ ಬರ್ತಾನೆ. ಕಾರಣ ಅವನ ಹೆಜ್ಜೆಗಳನ್ನು, ಅವನ ಗುಣಗಳನ್ನು ಕಂಡಿದ್ದೇನೆ, ಬಂದೇ ಬರ್ತಾನೆ. ಅದಕ್ಕೆ ಸಹಾಯಕ ನೀನಾಗಬೇಕು. ಅದಕ್ಕೆ ತಕ್ಕಂತೆ ಮಾತನ್ನಾಡಿ ನೀನು ಶೀಘ್ರದಿಂದ ಕರೆತರಬೇಕು. ಶರಜಾಲಾಂಶುಮಾನ್ ಶೂರ ಕಪೇ ರಾಮ ದಿವಾಕರ ಶತ್ರು ಅಕ್ಷೋದಯ ಅಕ್ಷೋಮಯಂ ತೋಯಂ ಅಪಶೋಷಂ ನೈಷ್ಯತಿ. ದೊಡ್ಡ ನದಿ ಅಥವಾ ಕೆರೆ ಬೇಕಾಷ್ಟು ನೀರು ತುಂಬಿರಬಹುದು, ಆದರೆ ಸೂರ್ಯನ ಪ್ರಖರವಾದ ಕಿರಣ ಬಂದರೆ, ಬೇಸಿಗೆಗಾಲದಲ್ಲಿ ಎಂಥೆಂಥ ಬಾವಿ, ಎಂಥೆಂಥ ಕೆರೆ, ಎಂಥೆಂಥ ನದಿಗಳು ಬತ್ತು ಹೋಗ್ತಾರೆ. ಕಾರಣ ಸೂರ್ಯನ ಆ ಪ್ರಖರತೆ. ಅದೇ ಸೂರ್ಯ ವಂಶದಲ್ಲಿ ಬಂದಂತಹ ನನ್ನ ಪತಿ, ಅವನ ಬಾಣಗಳು ಅಂತನ್ನುವ ಕಿರಣ, ಪ್ರಖರವಾದ ಕಿರಣ, ಆ ಬಿಸಿಲಿನ ಬೇಗೆಯಿಂದಾಗಿ ಈ ರಾಕ್ಷಸರು, ಅವರು ಎಷ್ಟೇ ಜನ ಇರಲಿ, ನೀರಿನ ಹನಿಯ ಕಣಗಳನ್ನು ಲೆಕ್ಕ ಹಾಕ್ಲಿಕ್ಕಾತ, ಕೆರೆ, ನದಿ, ಸಮುದ್ರ, ಆದರೂ ಸೂರ್ಯ ಒಣಗಿಸಿಬಿಡ್ತಾನಲ್ಲ ಅದನ್ನೆಲ್ಲ. ಅದರಂತೆ ಅವರನ್ನೆಲ್ಲ ತನ್ನ ಅಸ್ತ್ರಗಳು, ಶಸ್ತ್ರಗಳು, ಆಯುಧಗಳು ಅಂತನ್ನುವ ಕಿರಣದಿಂದ ಅವರನ್ನೆಲ್ಲರನ್ನೂ ಅಳಿಸಿ ಹಾಕಿ ನನ್ನನ್ನು ಕರ್ಕೊಂಡು ಹೋಗಲಿ. ಅಥವಾ ಮೋಚಯಿಷ್ಯಾಮಿ ತ್ವಾಮದ್ಯೈವ ಸರಕ್ಷಸಾತ್ ಅಸ್ಮಾತ್ ದುಃಖಾದ್ ಉಪಾರೋಹ ಮಮ ಪೃಷ್ಠಮನಿಂದಿತೆ. ಇದೆಲ್ಲ ಹೇಳುವಾಗ ಒಂದು ಮಾತನಾಡ್ತಾಳೆ, ಯಾವ ಕಾಲಕ್ಕೆ ಈ ರಾಕ್ಷಸರನ್ನೆಲ್ಲ ರಾಮದೇವರು ಭೇಟಿ ಮಾಡೋದು? ನೀ ಹೋಗಿ ಸುದ್ದಿ ತಿಳಿಸ್ಬೇಕು, ಆಮೇಲೆ ನಿರ್ಧಾರ ಮಾಡಿ ಅವರೆಲ್ಲ ಸೇನೆ ಕಟ್ಟಿ ಬರಬೇಕು. ಈ ತನಕ ಬಂದ ಮೇಲೆ ಇಲ್ಲಿ ಯುದ್ಧ ನಡಿಬೇಕು, ಯುದ್ಧದಲ್ಲಿ ಅವರನ್ನೆಲ್ಲ ಕೊಲ್ಲಬೇಕು, ಆಮೇಲೆ ನನ್ನ ಬಂಧನ ಬಿಡುಗಡೆ ಮಾಡಿ ನನ್ನನ್ನು ನೋಡಬೇಕು. ಬಾ, ಆ ದಾರಿ ನೆನೆಸ್ಕೊಂಡ್ರೆ ಇಷ್ಟು
ಎಷ್ಟು ದೂರ ಇದೆಯಲ್ಲ ಅಂತ ನಿಟ್ಟುಸಿರು ಬಿಟ್ಲಂತೆ ಸೀತಾದೇವಿ. ಎಲ್ಲ ಅಲ್ಪಜ್ಞರಂತೆ ಅಸರ್ವಜ್ಞರಂತೆಯೇ ನಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೇನೆ ಹನುಮಂತ ದೇವರು ಕೂಡ ಉತ್ತರವನ್ನು ಕೊಡ್ತಾ, ಅಷ್ಟು ದೂರ ಯಾಕೆ ಕಾಯ್ತಿ ತಾಯಿ, ಈಗಲೇ ರಾಮದೇವರು ನೋಡಬೇಕಾ? ಕೆಲವೇ ಕ್ಷಣಗಳಲ್ಲಿ ರಾಮದೇವರ ಬಳಿ ಕರ್ಕೊಂಡು ಹೊರಟೋಗ್ತೇನೆ. ನನ್ನ ಹೆಗಲೇ ಇರಿದ್ರೆ ಸಾಕು. ಹೇಗೆ ಇಬ್ಬರನ್ನು ರಾಮಲಕ್ಷ್ಮಣರನ್ನು ಕರ್ಕೊಂಡು ಸುಗ್ರೀವನ ಬಳಿ ಕರ್ಕೊಂಡು ಹೋಗಿದ್ದೆ, ಅಲ್ಲಿಗೆ ನೀನು ತಾಯಿ ಇದ್ದಂತೆ, ನನಗೇನೋ ಹಗೂರ ಯಾವ ಭಾರವೇ ಇಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ನಾನು. ನಗಲಿಕ್ಕೆ ಶುರು ಮಾಡಿದ್ಲಂತೆ. ಹಸಮಾನಸ, ನಗತಾ ಮಾತಾಡ್ತಾಳೆ, ಅಲ್ಲಪ್ಪ ನೀನು ಇಷ್ಟು ಪುಟ್ಟ ಕಪಿ, ಕೈಯಲ್ಲಿ ಹಣ್ಣು ಹಿಡ್ಕೊಂಡು ಮರದಿಂದ ಮರಕ್ಕೆ ಹಾರವಾಗಲೇ ಪಾಪ ಆಯಾಸ ಆಗಿತ್ತೋ ಏನು. ಅಂಥದ್ದು ಇಲ್ಲಿಂದ ರಾಕ್ಷಸರುಗಳ ಆಕ್ರಮಣವನ್ನು ತಪ್ಪಿಸಿ ನನ್ನನ್ನು ಹೊತ್ತುಕೊಂಡು ಹೋಗೋದು ಅನ್ನೋದು ಅದು ಸಾಧ್ಯವಾ? ಮಾತು ಆಗೋಲ್ಲಪ್ಪ. ಆದರೂ ನಿನ್ನ ಮಾತಿನಿಂದ ನನಗೆ ಸಂತೋಷ ಆಗಿದೆ. ಕರ್ಕೊಂಡು ಹೋಗ್ತೇನೆ ಅಂತ ಅಂತೀಯಲ್ಲ, ಈ ಕೆಲವು ಮಕ್ಕಳು ಮಾತಾಡ್ತಾರೆ, ಮಾ ಏನು ಯೋಚನೆ ಮಾಡಬೇಡ, ನಾ ದೊಡ್ಡವನಾದ್ಮೇಲೆ ಕಾರ್ ತೊಗೊಂಡು ನಿನ್ನ ಕರ್ಕೊಂಡು ಹೋಗ್ತೇನೆ. ನೀನು ದೊಡ್ಡವನಾಗಿ ಕಾರ್ ತೊಗೊಳ್ಳೋ ಹೊತ್ತಿಗೆ ಹೆಂಡತಿ ಬಂದಿರ್ತಾಳೆ, ಅಮ್ಮನಿಲ್ಲೇ ಬಿಟ್ಟು ಹೋಗ್ತಾನೆ, ಹೆಂಡತಿನ ಕರ್ಕೊಂಡು ಹೋಗ್ತಾನೆ. ಆದರೆ ಆ ಮಾತು ಕೇಳಿದಾಗ ತಾಯಿ ಅವತ್ತೇ ಸಂತೋಷ ಪಟ್ಟಿರ್ತಾಳೆ. ನೀ ಅಷ್ಟು ಅಂದ್ಯಲ್ಲಪ್ಪ, ಸಾಕು ನನಗೆ ಸಂತೋಷ. ಹಾಗೆ ಸೀತಾದೇವಿಯರು ಆಡಿದರಂತೆ, ನೀನು ಆ ಮಾತು ಕೇಳಿದೆಯಲ್ಲ, ನಂಗೆ ಅಷ್ಟೇ ಸಂತೋಷ ಆಯಿತು, ಸಾಕು. ಹಾಗಲ್ಬೇಡ ತಾಯಿ, ನನ್ನ ನೋಡಿದ್ದೀಯ, ಮೇರು ಮಂದರ ಸಂಕಾಶ ಬಭೌ ದೀಪ್ತಾನನ ಪ್ರಭ, ನೋಡು ನನ್ನ ನಿಜ ರೂಪವನ್ನು ಅಂತ ರಾಮದೇವರ ಸ್ಮರಣೆ ಮಾಡ್ತಾ ಕೈ ಮುಗಿದು ನಿಂತ್ಕೊಂಡ್ರೆ ಅಲ್ಲಿದ್ದ ದೊಡ್ಡ ದೊಡ್ಡ ವೃಕ್ಷಗಳೆಲ್ಲ ಇವರ ಮಣ್ಣಿಯಿಂದ ಕೆಳಗಡೆ ಬರಲಿಕ್ಕೆ ಶುರುವಾದವು. ಆ ಬೃಹದಾಕಾರ. ಆಗಿನ್ನೂ ಬೆಳಕಾಗಿದೆ. ಸೂರ್ಯೋದಯಕ್ಕೆ ಮುಂಚೆ ಅರುಣೋದಯ ಆದಾಗ ಕೆಂಪಾಗುತ್ತೆ ನಭೋಮಂಡಲ ಎಲ್ಲ. ಆ ಕೆಂಪು ಸಂಕಾಶ ಇವರ ಮೇಲೆ ಬೀಳ್ತಾ ಇದೆ. ಒಳ್ಳೆ ತಪ್ತ ಕಾಂಚನ, ಆಗಿನ್ನೂ ಪುಟಕ್ಕಿಟ್ಟ ಬಂಗಾರ, ಸ್ವಲ್ಪ ಕೆಂಪು ಹಳದಿ ಹೆಚ್ಚಾಗಿ ಹಾಗೆ ಹೊಳಿತಾ ಇರುತ್ತೆ. ಸೂರ್ಯ ಆಗಲೇ ಉದಯಿಸಿಬಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಇವರ ಕಾಂತಿ ಬೇರೆ ಕಡೆ ಚೆಲ್ಲಿಕ್ಕೆ ಶುರುವಾಯ್ತಂತೆ. ಕಾಂತಿ ನೋಡಿದ್ರು, ಬಾ ಅದ್ಭುತ ಅಂತ, ಲಂಕಾ ನಿಮಾಂ ಸನಾಥಾಂ ಬಾ ನೈತುಂ ಶಕ್ತಿರಸ್ತಿಮೆ. ಅಮ್ಮ ನೀನೇನು ಹೆದರಬೇಡ, ಲಂಕಾಪಟ್ಟಣದ ಜೊತೆಯಲ್ಲಿ ರಾವಣನನ್ನು ತೊಗೊಂಡು ಹೋಗಿ ರಾಮದೇವರ ಪಾದಕ್ಕೆ ಹಾಕಿಬಿಡ್ತೇನೆ. ನೀನು ಒಂದು ಕಡೆ ಕೂತಿರು ಅಷ್ಟೇ, ಎಲ್ಲ ತೊಗೊಂಡು ಹೋಗಿಬಿಡ್ತೇನೆ, ಅಷ್ಟು ಸಾಮರ್ಥ್ಯ ನನಗಿದೆ. ಆಗ ಆಶ್ಚರ್ಯಪಡ್ತಾ, ಜಾನಾಮಿ ಗಮನೆ ಶಕ್ತಿಂ ನಯನೇ ಚಾಪಿತೆ ಮಮ ಅವಶ್ಯಂ ಸಂಪ್ರದಾರ್ಯಾಶು ಕಾರ್ಯಸಿದ್ಧೇರಿವಾತ್ಮನಃ. ನಿನಗೆ ಆ ಶಕ್ತಿ ಇದೆಯಪ್ಪ, ನನಗೆ ಆ ನಂಬಿಕೆ ಇದೆ. ಆದರೂ ಹೇಗೆ ಕರ್ಕೊಂಡು ಹೋಗ್ತೀನಿ ನನ್ನನ್ನು? ನಾನು ಕಲತ್ರ ಅಂತಂದರೆ ಒಬ್ಬಳೆ ಹೆಂಡತಿ. ನಾನು ಪರಪುರುಷನನ್ನೇ ಹೇಗೆ ಹಿಡ್ಕೊಂಡು ಕೂತ್ಕೊಳ್ಳಿ? ಆಗೋಲ್ಲ. ಸಂಕೋಚ ಮಾಡಿ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಳ್ಬೇಕು. ನಾ ಕೂತಾಗ ಅತಿ ವೇಗದಿಂದ ನೀ ಹೋಗುವಾಗ ಹಾರಿ ಸಮುದ್ರಕ್ಕೆ ಬಿದ್ದುಬಿಟ್ರೆ, ನಾವೆಲ್ಲ ಮಾತಿದೆ, ತುಂಬ ಪದ್ಯಗಳಿದ್ದಾವಲ್ಲ, ಅಲ್ಲ ಹಾಡ್ತಾಳೆ, ನಾ ಸಮುದ್ರಕ್ಕೆ ಬಿದ್ದುಬಿಟ್ರೆ, ಅಥವಾ ನನ್ನನ್ನು ನೀನು ಕರೆದೊಯ್ತಾ ಇರಬೇಕಾಗಿದ್ದರೆ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ, ನಾ ಕೆಳಗೆ ಬಿದ್ದರೆ ಮತ್ತೆ ಕರ್ಕೊಂಡ್ಬಂದು ಇಲ್ಲೇ ಕೂಡಿಸ್ತಾರೆ, ಅಥವಾ ನೀ ಅತಿ ವೇಗದಲ್ಲಿ ಹೋಗುವಾಗ ರಾಕ್ಷಸರ ಆಕ್ರಮಣಕ್ಕೆ ಸಿಲುಕಿ ನೆಲಕ್ಕೆ ಅಪ್ಪಳಿಸಿ ನನ್ನ ಪ್ರಾಣ ಹೋದರೆ, ಅಲ್ಲಿಗೆ ಎಲ್ಲ ಕಾರ್ಯಭಂಗ. ಇಂಥವೆಲ್ಲ ಆಗಬಹುದಾದಂತಹ ಪರಿಸ್ಥಿತಿಗಳಿದ್ದಾವೆ. ಇದೆಲ್ಲ ಸುಮ್ಮನೆ ಹಾಗೆ ಹೇಳಿದ ಉತ್ತರ. ನಿಜವಾದ ಉತ್ತರ ಹೇಳ್ತೇನೆ ಕೇಳು. ನನ್ನನ್ನು ಮೈ ಜೀವಿತ ಮಾಯತ್ತಂ ರಾಘವಸ್ಯ ಅಮಿತೌಜಸಃ, ಅಮಿತವಾದ ಪರಾಕ್ರಮ ಇರುವ ನನ್ನ ಪತಿ, ನಾನು ಒಬ್ಬಳ ಪತ್ನಿ, ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತಲೇ ಒಬ್ಬ, ಅವನಿಗೆ ಹೆಸರೇ ಪತಿ. ಪತಿ ಅಂತಂದ್ರೇನು? ಸಾಧಾರಣ ಇವತ್ತು ಹೆಣ್ಣುಮಕ್ಕಳನ್ನು ಮದುವೆ ಮಾಡಿಕೊಳ್ಳೋದು ಅಂತಂದರೆ ಒಂದ ಭೋಗಕ್ಕೋಸ್ಕರ, ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಕೆಲಸದಾಳು ಕಮ್ಮಿ ಇದೆ ಅಂತ ಕರ್ಕೊಂಡೋಗಿ. ಯಾಕೆಂದರೆ ವಿವಾಹ ಅನ್ನುವ ಸಂಸ್ಕಾರದ ಪದ್ಧತಿಯೇ ಹೋಗಿದೆ, ಅದರ ಪರಿಚಯ ಇಲ್ಲ. ಆ ವಯಸ್ಸು ಬಂದಾಗ ಒಂದು ಗಂಡು ಹೆಣ್ಣು ಸೇರಬೇಕು ಅಂತ ಮದುವೆ ಮಾಡಿಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ವಿವಾಹ ಅಂತಂದ್ರೇನು? ವಾಹ ಅಂತಂದರೆ ವಾಹನ ಅಂತೀವಲ್ಲ, ಹೊರೋದು ಅಂತ ಅರ್ಥ. ಮತ್ತೊಂದು ಮನೆಯಲ್ಲಿ ಬೆಳೆದು ಬಂದಂತಹ ಹೆಣ್ಣು ಮಗಳನ್ನು ನಾವು ಹೊರಬೇಕು. ಯಾಕೆ ಹೊರಬೇಕು? ಅವಳ ಸಾಧನೆಯನ್ನು ಮಾಡಿಸ್ತೇನೆ ಅಂತ ಇಡೀ ಜವಾಬ್ದಾರಿ ಹೊರತಾನಲ್ಲ, ಅದಕ್ಕೆ ವಿವಾಹ ಅಂತಂತ. ಹಾಗೆ ನನ್ನನ್ನು ಹೊತ್ತಿರುವ ನನ್ನ ಪತಿ, ಪತಿ ಅಂತಂದ್ರೇನು? ಪಾತೀತಿ ಪತಿ. ನನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ದಾರಿ ತಪ್ಪದೇ ಇದ್ದಂತೆ, ಅಧರ್ಮ ಮಾಡದೇ ಇದ್ದಂತೆ ನನ್ನನ್ನು ಪಾಲನೆ ಮಾಡ್ತಾನಲ್ಲ, ಅವನು ನನ್ನ ಪತಿ.
ಅಂಥ ಒಬ್ಬ ಪಾಲಕ ಇದ್ದಾಗ ನೀನು ಯಾಕೆ ಕರ್ಕೊಂಡು ಹೋಗಬೇಕು? ಮತ್ತೊಬ್ಬ ಯಾಕೆ ಪಾಲನೆ ಮಾಡಬೇಕು? ನನಗೆ ಇನ್ನೊಬ್ಬರ ಪಾಲನೆಯ ಅಗತ್ಯ ಇಲ್ಲಪ್ಪ, ನನ್ನ ಪತಿಯೇ ಬರಬೇಕು. ಆತನೇ ತನ್ನ ಪರಾಕ್ರಮವನ್ನು ತೋರಿಸಿ ಅದರ ಬಲದಿಂದ ನನ್ನ ಕರೆದೊಯ್ಯಬೇಕು. ರಾವಣಾದ್ಯಶ್ವರರಿಗೆ ಆಗದೇ ಇರುವ ಧನುರ್ಭಂಗವನ್ನು ಮಾಡಿರ್ತಕ್ಕಂತಹ ನನ್ನ ಪತಿ, ರುದ್ರದೇವರ ಧನುಸ್ಸನ್ನು ಕ್ಷಣಾರ್ಧದಲ್ಲಿ ಮುರಿದು ಹಾಕಿದ ನನ್ನ ಪತಿ, ಆತನೇ ಬರಬೇಕು, ಇವರನ್ನೆಲ್ಲ ಸಂಹಾರ ಮಾಡಬೇಕು, ನಾನು ಕರ್ಕೊಂಡು ಹೋಗಬೇಕು. ಆತನ ಪರಾಕ್ರಮ ಎಷ್ಟಿದೆ ಗೊತ್ತಾ ಅಂತ ಆ ವಿವರವನ್ನು ಕೊಡ್ತಾಳೆ. ಇದನ್ನೆಲ್ಲ ಸೇರಿಸಿ ಆಚಾರ್ಯರು ಹನುಮಂತ ದೇವರು ಬಾಯಲ್ಲಾಡಿಸಿದ್ರು. ನ ರಾಮಬಾಣ ಧಾರಣೆ ಕ್ಷಮಾ ಸುರೇಶ್ವರಾಪಿ ಕಿಮುತ್ವಂ ಅಲ್ಪಸಾರಕಃ. ಯಾವ ಲೆಕ್ಕವೋ 10 ತಲೆಯ ಒಂದು ಹುಳ ಇದ್ದಂತೆ ನೀನು ಬೂಚಿಯಟ್ಟೆ. ಎಲ್ಲ ದೇವತೆಗಳು ಒಟ್ಟಾಗಿ ತಮ್ಮೆಲ್ಲ ಆಯುಧಗಳನ್ನು ಒಟ್ಟಿಗೆ ಪ್ರಸಾರ ಮಾಡಿದರು. ರಾಮದೇವರ ಕೂದಲನ್ನು ಅಳ್ಳಾಡಿಸಲಿಕ್ಕೂ ಆಗೋಲ್ಲ. ಬೇರೆ ಏನೇನೋ ಹಾನಿ ಮಾಡೋದಲ್ಲ, ಒಂದು ರೋಮವನ್ನು ಅಳ್ಳಾಡಿಸಲಿಕ್ಕೂ ಆಗೋಲ್ಲ ಅವರಿಗೆ. ಅವೆಲ್ಲ ಅಷ್ಟು ಅಲ್ಪರಿದ್ದಾಗ ಯಾರ ಲೆಕ್ಕದವನು? ಅಂದರೆ ಆ ಕ್ರಮದಲ್ಲಿ ಪರಾಕ್ರಮವನ್ನು ಸೀತಾದೇವಿಯರು ತಿಳಿದಿದ್ದನ್ನು ಅವೆಲ್ಲ ಇಷ್ಟು ನಾಟಕ ಮಾಡಿದಾಗ ಮಾತ್ರ ಈ ಮಾತುಕತೆ ಹೊರಗೆ ಬರುತ್ತೆ. ಅದರ ನೆಪದಲ್ಲಿ ಇಷ್ಟೆಲ್ಲ ತಿಳಿಸಿ 3 ಸರ್ಗಗಳ ತನಕ ಮತ್ತೆ ಮತ್ತೆ ಅದೇ ಮಾತಿದೆ. ನನ್ನ ವಿಚಾರ ತಿಳಿಸಪ್ಪ, ಬೇಗ ಕರ್ಕೊಂಡು ಬಾರಪ್ಪ. ಅಲ್ಲಮ್ಮ ಹೇಳಿದ್ದೀಯಲ್ಲ, ಅದನ್ನೇ ಮತ್ತೇನು ಮಾಡಲಿ, ನಿಂದು ಒಂದೇನಾರ ಅಂಕಿತವನ್ನು ಕೊಡು ಅಂತ ಕೇಳಿದಾಗ, ಅಂಕಿತ ಅಂದರೆ ಅಂಕ, ಚಿಹ್ನೆ ಇರೋದನ್ನು ಕೊಡು ಅಂತಂದಾಗ ತನ್ನ ಬೈತೊಲೆಯ ಒಳಗೆ ಸೇರಿದ್ದಂತಹ ಚೂಡಾಮಣಿ ತೆಗೆದು ಕೊಟ್ಟಂತೆ. ಕಾರಣ ಹೇಳ್ತಾಳೆ, ನಾನು ಅದನ್ನೇನಾರು ಹೊರತಾಗಿಸಿದ್ದೆ ತೋರಿಸಿದ್ದೆ ಅಂದರೆ ಅದನ್ನು ಕಿತ್ಕೊಂಡು ಹೋಗಿರೋ ರಾಕ್ಷಸ ಸ್ತ್ರೀಯರು ಅದರ ಕಪೋಲದ ಬಳಿಯಲ್ಲಿ, ಇಲ್ಲಿ ಮೇಲೇನು ತುರುಬು ಬಂದಿರುತ್ತೆ, ಅಲ್ಲಿ ನಾನು ಅದನ್ನು ಸಿಗಿಸಿಕೊಂಡು ಕೂತಿದ್ದೆ, ಇದನ್ನು ನೀ ತಗೋ ಅಂತ ಕೈಗೆ ಹಾಕಿ ಕಥೆಯನ್ನೇ ಹೇಳ್ತಾಳೆ. ಪುರಂಗಾಸುರನನ್ನು ಮರ್ದನ ಮಾಡಿದ ಕಥೆಯನ್ನು ರಾಮದೇವರಿಗೆ ನೆನಪಿಸಿಬಿಡು ಅಂತ ವಿಸ್ತಾರವಾದ ಕ್ರಮದಿಂದಾಗಿ ಹೇಳ್ತಾ ಕಡೆ ಕೇಳ್ಕೊಳ್ತಾಳೆ. ಅಷ್ಟು ದೂರ ಹೊರಟ್ರಂತೆ ಹನುಮಂತದೇವರು. ಹೊರಟಾಗಿ ಕೇಳ್ಕೊಳ್ತಾಳೆ, ನೀರೋ ತನಕ ನನ್ನ ದುಃಖ ಎಲ್ಲ ವಾಸಿಯಾಗಿತ್ತಪ್ಪ, ನೀ ಹೊರಟಿ ಮತ್ತೆ ದುಃಖ ಆಗುತ್ತೆ. ಒಂದು ದಿವಸ ಇದ್ದು ಹೋಗಬಹುದಲ್ಲ, ಇಲ್ಲಿ ಯಾರಿಗೂ ಗೊತ್ತಾಗೋಲ್ಲ, ರಾಕ್ಷಸಿಯರಿಗೆ ಯಾರಿಗೂ ಗೊತ್ತಾಗದೇ ಇದ್ದಂತೆ ಇಲ್ಲೋ ಅಲ್ಲೋ ಎಲ್ಲೋ ಮರದಲ್ಲಿ ಅಡುಕೊಂಡು ನೀ ಇದ್ದೀಯಾ ಅಂತಂದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇವತ್ತೊಂದು ದಿವಸ ಇದ್ದು ಹೋಗಬಹುದಲ್ಲ, ಬೇಡ ಬೇಗ ಹೊರಟು ಬಿಡು. ಇವತ್ತಿಲ್ಲೇ ಉಳ್ಕೊಂಡ್ಬಿಟ್ರೆ ರಾಮದೇವರಿಗೆ ಸುದ್ದಿ ತಿಳಿಸೋ ತಡ ಆಗಬಹುದು. ಬೇಡ ಹೊರಟು ಬಿಡಪ್ಪ, ಆದರೂ ಸ್ವಲ್ಪ ಕಾಲವಾದರೂ ಇದ್ದು ಹೋಗಬಹುದಲ್ಲ ಅಂತ ತನ್ನ ನಾನಾ ಭಾವನೆಗಳನ್ನೆಲ್ಲ ಹೊರಗೆ ಹಾಕ್ಕೊಳ್ತಾ ಕಳಿಸಿಕೊಡ್ತಾಳೆ. ಕಾರ್ಯಶೇಷ ಹಾಗೇ ಉಳಿತಲ್ಲ ಅಂತ ಹನುಮಂತ ದೇವರು ಈ ಕಾರ್ಯ ಪೂರೈಸ್ತೇನೆ ಅಂತ ವನವನ್ನೆಲ್ಲ ಧ್ವಂಸ ಮಾಡ್ತಾರೆ. ಈ ಕ್ರಮದಲ್ಲಿ ಕಥಾನಕ ಮುಂದೆ ಬೆಳೆದು ನಿಂತಿದೆ ವಿಸ್ತಾರವಾದ ಕ್ರಮದಲ್ಲಿ. ಮುಂದಿನ ಕಥಾನಕವನ್ನು ಮತ್ತು ನಾಳೆ ಅವಲೋಕನ ಮಾಡೋಣ. ಯಥಾಮತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.